ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿನರ್ಥಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ದೃಶಾ ದ್ರಾಘೀಯಸ್ಯ ಧರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರೋಂತಹ ದತ್ತಿ ನ್ಯಾಸಕರ್ತ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವ ಶ್ರೀಮಾತಾ ಎನ್ನುವ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಈ ಕೊನೆಯ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಲಬ್ಧ ಯೌವನ ಶಾಲಿನ್ಯೈ ನಮಃ ಅಂದರೆ ಯಾವಾಗಲೂ ಯೌವನದಲ್ಲಿಯೇ ಇರುವವಳು, ಯುವತಿಯಾಗಿಯೇ ಇರುವವಳು ಎನ್ನುವಂತಹ ಅರ್ಥವನ್ನು ನಾನು ಅಲ್ಲಿದ್ದನ್ನು ಹೇಳಿದ್ದೇನೆ. ಇದಕ್ಕೆ ಇನ್ನೊಂದು ತಾತ್ವಿಕವಾದ ಅರ್ಥ ಉಂಟು. ಏನು ಅಂದರೆ, ಯೌವನ ಅಂದರೆ ನಮ್ಮ ಇಂದ್ರಿಯಗಳು ಸದಾ ಉತ್ತಮವಾದ ಪಾಟವತೆಯಿಂದ ಕೂಡಿರ್ತವೆ, ಬುದ್ಧಿ ಹರಿತವಾಗಿರ್ತದೆ, ದೇಹ ಅಷ್ಟೇ ಶಕ್ತಿಯುತವಾಗಿರ್ತದೆ. ಹಾಗಾಗಿ ಇದು ಏನು ಹೇಳುತ್ತಕ್ಕೆಂದರೆ, ಜಗನ್ಮಾತೆ ಈ ಎಲ್ಲವುಗಳಿಂದ ಕೂಡಿದ್ದಾಳೆ ಸಗುಣ ರೂಪವನ್ನು ತಾಳಿದಾಗ. ಅಂದರೆ ಅವಳ ಬುದ್ಧಿ ಮಂಕು ಹಿಡಿದ ಬುದ್ಧಿಯಲ್ಲ, ಇಂದ್ರಿಯಗಳು ಪಾಟವತೆಯನ್ನು ಕಳ್ಕೊಂಡಿಲ್ಲ, ದೇಹವೂ ಸಹ ಜರ್ಜರಿತ ಆಗಲಿಲ್ಲ. ಈ ಎಲ್ಲ ಇಲ್ಲ ಎನ್ನುವಂಥ ಗುಣಗಳನ್ನು ತೆಗೆದರೆ ಏನು ಉಳಿಯುತ್ತೋ ಅಂಥ ಉತ್ತಮವಾದಂತಹ ಆಕರ್ಷಿತವಾದ ದೇಹ, ಅಷ್ಟೇ ಪ್ರಕಾಶಿತವಾದ ಬುದ್ಧಿ, ಇಂದ್ರಿಯ ಪಾಟವತೆಗಳಿಂದ ಕೂಡಿದಂಥವಳು. ಅಂದರೆ ಅಧ್ಯಾತ್ಮ ವಿಚಾರಕ್ಕೆ ಒಂದು ಆಕಾರವನ್ನು ಕೊಟ್ಟರೆ ಹೇಗಿರುತ್ತೋ ಅದು ಜಗನ್ಮಾತೆಯ ಯೌವನ ಎನ್ನುವಂಥದ್ದು ಒಟ್ಟಂದದ ಅದರ ವೇದಾಂತದ ತಾತ್ಪರ್ಯ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿಚಾರ ಆಗಿದೆ. ಪುನಃ ಅದನ್ನು ವೇದಾಂತದ ವಿಷಯವನ್ನು ತಿಳಿಸಿ ಹೇಳಬೇಕಾದ್ದನ್ನು ಈಗ ತಿಳಿಸಿದ್ದೇನೆ. ಮತ್ತು ಮುಂದಿನ ನಾಮ ಲಬ್ಧ ಅತಿಶಯ ಸೌಂದರ್ಯ ಅಂದರೆ ಚತುರ್ಥಿ ವಿಭಕ್ತಿಯಲ್ಲಿ ಹೇಳುವಾಗ ಲಬ್ಧ ಅತಿಶಯ ಸರ್ವಾಂಗ ಸೌಂದರ್ಯಾಯೈ ನಮಃ. ಚತುರ್ಥಿ ವಿಭಕ್ತಿ ಬಿಟ್ಟು ಪ್ರಥಮ ವಿಭಕ್ತಿಯಲ್ಲಿ ಹೇಳಿದರೆ ಲಬ್ಧ ಅತಿಶಯ ಸರ್ವಾಂಗ ಸೌಂದರ್ಯ ಅಂತ. ನಮ್ಮಲ್ಲಿ ಸೌಂದರ್ಯ ಎನ್ನುವಂಥ ಒಂದು ಶಬ್ದ ಉಂಟು. ಆ ಹೆಸರನ್ನೇ ಇಟ್ಕೊಂಡವರು ಇರ್ತಾರೆ ಕೆಲವು ಜನ. ಏನು ಹಾಗಂದರೆ ಸೌಂದರ್ಯ ಅಂದರೆ ಅಷ್ಟೇ. ಏನಪ್ಪ, ಗಂಡಸರಾದರೆ ಹ್ಯಾಂಡ್ಸಮ್, ಹೆಣ್ಣುಮಕ್ಕಳಾದರೆ ಬ್ಯೂಟಿಫುಲ್, ಅಲ್ಲಿ ಮುಗಿದೋಯ್ತು ಅಲ್ವಾ? ಸರಿ, ಹ್ಯಾಂಡ್ಸಮ್ ಅಂದ್ರೆ ಏನು, ಬ್ಯೂಟಿಫುಲ್ ಅಂದ್ರೆ ಏನು ರೀ? ಸರಿ, ಹೀಗೆಲ್ಲ ಒಂದಿಷ್ಟು ವ್ಯಾಖ್ಯಾನ ಹೇಳಿ ಆದಮೇಲೆ ಈ ಪ್ರಶ್ನೆ ಬಂದರೆ ನಮ್ಮ ಮತ್ತೆ ಪುನಃ ಏನೇನೋ ಗಿರ್ಕಿ ಹೊಡಿತೇವೆ ನಾವು, ನೇರ ಹೇಳಲಿಕ್ಕೆ ಆಗದೇ ಇದ್ದೆ ಒಟ್ಟಾರೆ.
ಆದರೆ ಈ ಎಲ್ಲ ಶಬ್ದಗಳು ಸಂಸ್ಕೃತದ ಶಬ್ದಗಳಾದ್ದರಿಂದ ಸಂಸ್ಕೃತದ ಪ್ರತಿಯೊಂದು ಶಬ್ದಕ್ಕೂ ಸಹ ಅದರದ್ದಾದಂಥ ಒಂದು ಎಟಿಮಾಲಜಿ, ಅಂದರೆ ಮೂಲ ನಿಷ್ಪತ್ತಿ, ಆ ಶಬ್ದದ ವಿವರಣೆ ಧಾತುವಿನಿಂದ ಯಾವಾಗಲೂ ಕೂಡಿರುತ್ತೆ. ಹಾಗಾಗಿ ಅಲ್ಲಿ ಹೋಗಿ ನಿಂತು ಅರ್ಥ ಹೇಳಿದಾಗ ಸ್ಪಷ್ಟವಾಗತ್ತೆ. ಹಾಗಾಗಿ ಸುಂದರ, ಸುಂದರಿ, ಆ ಸುಂದರನ ಭಾವ ಅಂದರೆ ಸೌಂದರ್ಯ ಯಾರಲ್ಲುಂಟೋ ಅವನು ಸುಂದರ, ಅಥವಾ ಸೌಂದರ್ಯ ಯಾರಲ್ಲಿ ಇದೆಯೋ ಅವಳು ಸುಂದರಿ ಅಲ್ವ. ಹಾಗಿದ್ರೆ ಏನು ಸುಂದರ ಅಂದರೆ? ಅಥವಾ ಸುಂದರ ಅಂದರೆ ಅರ್ಥ ಗೊತ್ತಾದರೆ ಸುಂದರಿಗೆ ಅರ್ಥ ಗೊತ್ತಾಗ್ತದೆ ನಮಗೆ. ಬರೀ ಒಂದು ಪ್ರತ್ಯಯ ಚೇಂಜ್ ಮಾಡಿ ಈಕಾರ ಅಂತ ಸ್ತ್ರೀಲಿಂಗ ಮಾಡ್ಕೊಂಡ್ರಾಯ್ತು ಅಷ್ಟೇ. ಸಂಸ್ಕೃತದಲ್ಲಿ ನೋಡಿ, ನಾವು ಇದನ್ನು ಬರೀ ಪುರುಷರಿಗೆ ಸ್ತ್ರೀಯರಿಗೆ ಮಾತ್ರ ಹೇಳುವುದಿಲ್ಲ. ಯಾವುದೋ ಒಂದು ಸ್ಥಳಕ್ಕೆ ಹೋಗ್ತೇವೆ, ಅಲ್ಲೊಂದು ಸುಂದರವಾದ ಲೇಕ್ ನೋಡ್ತೇವೆ, ಏನು ಹೇಳ್ತೇವೆ ನಾವು? ಏನು ಸುಂದರವಾಗಿದೆ ರೀ ಅಂತ. ಪಕ್ಕದಲ್ಲಿ ಒಂದು ಗುಡ್ಡ ನೋಡ್ತೇವೆ, ಅದು ಏನು ಸುಂದರವಾಗಿದೆ ರೀ ಅಲ್ವಾ. ಮತ್ತು ಮುಂದುವರೆದು ಕಾವ್ಯ ಕಟ್ಟಿ ಹೇಳ್ಬೋದು, ಈ ಕೆಳಗಡೆ ಇರುವ ನೀರಿನನ್ನೆಲ್ಲ ಉಂಡು ಈ ಪರ್ವತಗಳು ಬೆಳೀತಾ ಇವೆ ಅಂತಲೂ ಹೇಳ್ಬೋದು ಬೇಕಿದೆ. ಇನ್ನೊಬ್ಬ ಹೇಳ್ಬೋದು, ಇಲ್ಲ ಪರ್ವತಗಳ ನೀರೆಲ್ಲ ಕೆಳಗೆ ಬಂದು ಕೆಳಗಡೆ ಏನಾಗಿದೆ, ಸರೋವರ ಆಗಿದೆ, ಕೊಳ ಆಗಿದೆ ಅಂತಲೂ ಹೇಳ್ಬೋದು. ಅದೇನು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಪ್ರಶ್ನೆ ಬೇರೆ, ಅದರ ಸೌಂದರ್ಯ ಹಾಗೆ ಉಂಟಪ್ಪ ಅಂತ. ಅಲ್ಲ, ನೀವು ಉತ್ತರ ಭಾರತದ ಕಡೆಗೆ ಹೋದರೆ, ಹಿಮಾಲಯದ ಮಡಲಿಗೆ ಹೋದರೆ ಕೆಳಗಡೆ ಸುಂದರವಾದ ಪರಿಶುದ್ಧವಾದ ನೀರು, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ನೋಡಿದರೆ ಒಳ್ಳೆ ಸ್ಫಟಿಕ ಇದ್ದಂಗಿರುತ್ತೆ. ಪಕ್ಕದಲ್ಲಿ ಏನು ಆಕಾಶವನ್ನು ಚುಂಬಿಸುವ ಪರ್ವತಗಳು. ನೋಡಿದಾಗ ನಮ್ಗೆ ಏನಿಸುತ್ತೆ, ಪ್ರಾಯಶಃ ಈ ಪರ್ವತಗಳೆಲ್ಲ ಈ ನೀರನ್ನು ತುಂಬ ಆಸ್ವಾದಿಸಿ ಆ ನೀರನ್ನು ಜಲಪಾನ ಮಾಡಿ 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 ಆ ಎತ್ತರಕ್ಕೆ ಬೆಳೆದಿವೆ ಅಂತ ಒಬ್ಬ ಹೇಳಿದರೆ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆಗತ್ತಾ? ಇಲ್ಲ. ಇನ್ನೊಬ್ಬ ಇಲ್ಲ, ಮಳೆಗಾಲದ ನೀರನ್ನೆಲ್ಲ ಹೀರ್ಕೊಂಡು ಕೆಳಗೆ ಇಳಿಸ್ತವೆ, ಅಲ್ಲಿಂದ ಬಂದಿದೆ. ನೀರಿನ ಸ್ವಭಾವ ಮೇಲಿಂದ ಕೆಳಗೆ ಬರೋದು, ಅದು ಸಹ ಸರಿಯೇ. ಏನಿದ್ರೂ ಸಹ ಇದೆಲ್ಲ ಆ ಸೌಂದರ್ಯದ ಒಂದು ಪ್ರಕಟಣೆಯನ್ನು ಹೇಳುವಂಥವುಗಳು ಇರಲಿ. ಅಲ್ಲೂ ಸೌಂದರ್ಯ ಅನ್ನೋ ಶಬ್ದ ಬಳಸ್ತೇವೆ ನಾವು, ಸುಂದರ ಅಂತ ಹೇಳ್ತೀವಿ. ಏನು ಹಾಗಿದ್ರೆ ಸುಂದರ ಅಂದರೆ? ಸಂಸ್ಕೃತದಲ್ಲಿ ಒಂದು ಧಾತು ಉಂಟು, ಆ ಧಾತು ಉಂದಿ ಕ್ಲೇದನೆ ಅಂತ ಧಾತು. ಕ್ಲೇದನ ಅಂದರೆ ನೆನೆಸೋದು, ತೊಯಿಸೋದು ಅಂತ ಅರ್ಥ, ಒದ್ದೆ ಮಾಡೋದು ಅಂತ ಅರ್ಥ. ಆ ಒದ್ದೆ ಮಾಡೋದು, ತೊಯಿಸೋದು, ಮೆತ್ತಗೆ ಮಾಡೋದು ಎನ್ನುವಂಥ ಅರ್ಥದಲ್ಲಿ ಇರುವ ಧಾತು ಉಂದಿ ಅಂತ. ಆ ಧಾತುವಿನ ರೂಪವೇ ಸುಂದರ ಅಂತ ಆಗುತ್ತೆ. ನಮಗೆ ಯಾವುದನ್ನು ನೋಡಿದಾಗ ನಮ್ಮ ಹೃದಯ ಒದ್ದೆ ಆಗತ್ತೋ, ನಮ್ಮ ಹೃದಯ ತಣ್ಣಗಾಗತ್ತೋ, ನಮ್ಮ ಹೃದಯ ಮೆತ್ತಗಾಗತ್ತೋ, ನಮ್ಮ ಹೃದಯ ಕರಗಿ ಹೋಗುತ್ತೋ, ಅದು ಏನೋ ಸುಂದರ. ನೋಡಿ, ಸಂಸ್ಕೃತದ ಡೆಫಿನೇಷನ್ ಆಗ್ಬಿಟ್ಟು ಅದು ಹೆಂಗಾರು ಇದ್ಕೊಂಡು ಹೋಗಲಿ, ಅದರ ಪರಿಣಾಮ ಇಲ್ಲಿ ಏನಾಗತ್ತೆ ಅನ್ನೋದ್ರ ಮೇಲೆ ಅದರ ಸೌಂದರ್ಯ ತೀರ್ಮಾನ ಆಗುತ್ತೆ. ಕೆಲವು ನೋಡಿದಾಗ ತುಂಬ ಡೀಪಾದಂಥ ಪರಿಣಾಮ ಇಲ್ಲಾಗತ್ತೆ, ಆಗ ಅದು ಆಹಾ ಅಹೋ ಸೌಂದರ್ಯಂ ಅಂತ. ಕೆಲವು ನೋಡಿದಾಗ ಸಾಮಾನ್ಯ ಆಗುತ್ತೆ, ಪರವಾಗಿಲ್ಲ, ಅದು ಸುಂದರವೇ ಅಂತ. ಒಟ್ಟಾರೆ ಆ ವಸ್ತು ನಮ್ಮ ಹೃದಯಕ್ಕೆ ಏನಾಗಬೇಕು, ತಾಕಬೇಕು. ಬರೇ ತಾಕಿದ್ರು ಸಾಲದು, ಇಲ್ಲಿ ಒಂದು ಪರಿಣಾಮ ಆಗಬೇಕು. ಎಷ್ಟು ಮಟ್ಟಿಗೆ ಕೇಳಿದ್ರೆ ಕೆಲವು ಸಲ ತಾಕಿ ಬಾಯಿ ಲೊಚಲೊಚ ಅಂತ ಶಬ್ದ ಮಾಡಬಹುದು. ಇನ್ನು ಕೆಲವು ಸಲ ಆ ಸೌಂದರ್ಯ ಅತಿಶಯವನ್ನು ನೋಡಿ ಮನುಷ್ಯನಿಂದ ಹೀಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ, ಇದೆಲ್ಲ ಭಗವಂತನ ಸೃಷ್ಟಿಯ ವೈಚಿತ್ರ ಅಂದ ಆನಂದಾತಿಶಯದಿಂದ ಕಣ್ಣು ಬಾಷ್ಪವನ್ನು ಸುರಿಸಬಹುದು. ಅದೆಲ್ಲ ಜ್ಞಾನದದ್ರ ಬಗ್ಗೆ ಉದಾಹರಣೆ. ಹೃದಯ ಒದ್ದೆ ಆಗಿದೆ ಅನ್ನೋದಕ್ಕೆ ಅದು ಬಾಹ್ಯ ಲಕ್ಷಣ. ಹೀಗೆ ಆಗುವುದೇ ಏನು ಸೌಂದರ್ಯ. ಅಂಥ ಸೌಂದರ್ಯ ಉಳ್ಳವನು ಸುಂದರ, ಉಳ್ಳವಳು ಸುಂದರಿ. ಹೀಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ
ಲಬ್ಧ ಅತಿಶಯ ಸರ್ವಾಂಗ ಸೌಂದರ್ಯ. ಅವಳ ದೇಹದಲ್ಲಿ ಇನಿತೂ ಸಹ ಕೊಂಚವೂ ಸಹ ದೋಷ ಅನ್ನುವುದಿಲ್ಲ. ಕೆಲವು ಜನರು ನೋಡಿ ಸುಂದರಿಯರೇ ಆಗಿರ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಸೌಂದರ್ಯ ಅನ್ನೋದನ್ನು ನಾವು ಹೆಣ್ಣುಮಕ್ಕಳಿಗೆ ಗುತ್ತಿಗೆ ಕೊಟ್ಬಿಟ್ಟಿದ್ದೇವೆ. ಹಾಗಾಗಿ ಆ ಮಾತನ್ನು ಹೇಳಿದೆ ನಾನು. ಅವರೇ ಮಾತಾಡ್ಕೊಳ್ತಾರೆ, ತುಂಬ ಚೆನ್ನಾಗಿದ್ದಾಳೆ, ಆದರೆ ಏನಂದರೆ ಆ ಕಣ್ಣು ಬ್ಯಾಕ ಸ್ವಲ್ಪ ಸರಿ ಇಲ್ಲ ಅಲ್ವಾ, ಎಲ್ಲ ತುಂಬ ಚೆನ್ನಾಗಿದ್ದಾಳೆ, ಆದರೆ ಕೂದಲಿನ ಸ್ವಲ್ಪ ಉದ್ದ ಇರ್ಬೋದಿತ್ತು ಅಲ್ವಾ. ಹೌದು ತಾನೆ? ಅಂದರೆ ನೋಡುಗರ ಕಣ್ಣಿಗೆ ಆ ಸೌಂದರ್ಯ ಮಧ್ಯದಲ್ಲಿ ಕೆಲವು ದೋಷಗಳು ಕಾಣ್ತವೆ. ಇದು ನಮ್ಮ ಗುಂಪಿಗೆ ಬರೋದಿಲ್ಲ, ಅವ್ರ ಗುಂಪಲ್ಲೇ ಇದೆಲ್ಲ ಮಾತುಕತೆ ಆಗ್ತಾ ಇರುತ್ತೆ. ಅಂದರೆ ಅವರು ಆ ಸೌಂದರ್ಯ ಮಧ್ಯದಲ್ಲಿ ಈ ದೋಷವನ್ನು ಏನು ಮಾಡಿದ್ದಾರೆ? ಗುರುತಿಸಿದ್ದಾರೆ. ಹೀಗೆ ಜಗನ್ಮಾತೆಯಲ್ಲಿ ಏನಾರು ಆ ಸೌಂದರ್ಯದ ರಾಶಿಯಲ್ಲಿ ಒಂದು ಇನಿತು ದೋಷ ಕಂಡೀತೋ ಅಂದರೆ ಇಲ್ಲ, ಇಲ್ಲವೇ ಇಲ್ಲ. ಹಾಗಾಗಿ ಅವಳ ಹೆಸರು ಸುಂದರಿ. ನಮ್ಮದು ಅಂದರೆ ಇಡೀ ಮಾನವ ಸಮುದಾಯ, ನಾನು ಹೇಳ್ತಾ ಇದ್ದೇನೆ, ನಾನು ಯಾವಾಗಲೂ ಹೇಳ್ತೇನೆ, ನಮ್ಮದೆಲ್ಲ ಸಾಲ ತಂದ ಸೌಂದರ್ಯ, ನಮ್ಮದು ಸಾಲಂಕೃತ ಸೌಂದರ್ಯ. ಬೇಜಾರ ಮಾಡ್ಕೊಳ್ಬೇಡಿ. ಹಾಗೆ ನಿಜವಾಗಿಯೂ ನಮಗೆ ಸೌಂದರ್ಯ ಇದ್ದರೆ, ಹೋಗಬೇಕಿದ್ರೆ ನಾವು ಯಾಕೆಲ್ಲ ಹೊಸ ಬಟ್ಟೆ ಯಾಕೆ ಹಾಕ್ಕೊಳ್ತಿದ್ದೀವಿ ರೀ ಅಲ್ವಾ? ಇನ್ನು ಇಲ್ಲೆಲ್ಲ ಪೇಂಟೆಲ್ಲ ಯಾಕ್ರಿ ಅಲ್ವಾ? ಇಲ್ಲೆಲ್ಲ ಪೇಂಟ್ ಎಲ್ಲ ಯಾಕ್ರಿ ಮತ್ತೆ? ಹೌದು ತಾನೆ? ಮತ್ತು ಇಲ್ಲೆಲ್ಲ ಸೆಂಟ್ ಯಾಕೆ? ಇದೆಲ್ಲ ಏನು ಹೇಳುತ್ತೆ? ನಮ್ಮಲ್ಲಿ ಸಹಜವಾದಂತಹ ಸೌಂದರ್ಯ ಇದೆ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬೇಕು? ಇಲ್ಲ. ಅಂದರೆ ನಮ್ಮದು ಒಂದಿಷ್ಟು ಆರ್ಟಿಫಿಷಿಯಲ್, ಕೃತ್ರಿಮತೆಯಿಂದ ಕೂಡಿದೆ. ಹೌದು ತಾನೆ? ಹೇಗೆ ಅಂತ ಅದಕ್ಕೋಸ್ಕರ ಶಾಸ್ತ್ರ ಸಂಸ್ಕೃತ ಒಂದು ಮಾತು ಹೇಳುತ್ತೆ, ಸ್ವಭಾವ ಸುಂದರಂ ವಸ್ತು ನ ಸಂಸ್ಕಾರಂ ಅಪೇಕ್ಷತೆ. ಯಾವುದು ಸಹಜವಾಗಿಯೇ ಸುಂದರವಾಗಿರುತ್ತೋ ಅದಕ್ಕಿನ್ನೇನು ಸೌಂದರ್ಯ ಮಾಡಬೇಕಾದದ್ದು ಇಲ್ಲ. ನಾವು ಸೌಂದರ್ಯ ಆರೋಪ ಮಾಡ್ಕೊಳ್ತೇವೆ, ಸೆಂಟ್ ಹಾಕ್ಕೊಳ್ತೇವೆ, ಪೌಡ್ರ್ ಹಚ್ಕೊಳ್ತೇವೆ, ಲಿಪ್ಸ್ಟಿಕ್ಸ್ ಹಾಕ್ಕೊಳ್ತೇವೆ, ಕಾಡಿಗೆ ಹಚ್ಕೊಳ್ತೇವೆ, ಇತ್ಯಾದಿ ಎಲ್ಲ ಈ ಹೊರಗಿನ ಕ್ರಿಯೆಗಳಿರ್ತಾವಲ್ಲ, ಇದು ಏನು ಹೇಳುತ್ತೆ? ನಮ್ಮಲ್ಲಿ ಸಹಜವಾದ ಸೌಂದರ್ಯ ಇಲ್ಲ. ಹಾಗಾಗಿ ನಮ್ಮದು ಸಾಲ ತಂದಿದ್ದು ಅಂತ ನಾನು ಹೇಳಿದ್ದೇನೆ ಅಷ್ಟೇ, ಇನ್ನೇನಿಲ್ಲ. ಅಕಸ್ಮಾತ್ ಯಾರಿಗಾರು ಇದ್ದರೆ ನಾನು ಅಲ್ಲಗಳಿಯೋದು ಇರಲಿ ಅದು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ನಮ್ಮದು ಸಾಲಂಕೃತ ಸಹಜವಾದ ಸೌಂದರ್ಯ ಇರ್ಬೋದು, ಆದರೆ ನಮ್ಮ ಮನಸ್ಸೇ ಅದನ್ನು ಒಪ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ, ಅಷ್ಟೇ ಗ್ರಹಚಾರ. ನಾನೇನು ಹೊರಗಡೆಯಿಂದ ಇಷ್ಟು ಮಾಡಿದರೆ ಮಾತ್ರ ನಾನು ಚೆಂದ ಕಾಣ್ತೇನೆ ಅಂತ. ಅದು ಅವರವರಿಗೆ ಬಿಟ್ಟಂಥದ್ದು. ಆದರೆ ಜಗನ್ಮಾತೆ ಹಾಗಲ್ಲ, ಅವಳು ಸಹಜವಾಗಿ ಸರ್ವಾಂಗ ಸುಂದರಿ. ಅದಕ್ಕೋಸ್ಕರಲೇ ಅವಳೇ ಸುಂದರಿ, ತ್ರಿಪುರ ಸುಂದರಿ, ಮಹಾತ್ರಿಪುರ ಸುಂದರಿ ಅಂತ. ಇದನ್ನು ನೋಡೋಣ, ವಿವರಣೆ ಏನು ಹೇಳ್ತಾರೆ ಅಂತ. ಸುಂದರ ರುಚಿರ ತಸ್ಯ ಭಾವ ಸೌಂದರ್ಯಂ. ಸುಂದರ ಅಂದರೆ ಏನಪ್ಪ ಅರ್ಥ ಅಂದರೆ ಸಂಸ್ಕೃತದಲ್ಲಿ ಒಂದು ಪರ್ಯಾಯ ಪದ, ಸಿನಾನಿಮ್ಸ್ ಅದಕ್ಕೆ, ರುಚಿರ ಅಂತ. ಅಂದರೆ ಸುಂದರ ಅಂದರೆ ಅದು ಅಷ್ಟೇ ಆಕರ್ಷಿತ ಅವಾದದ್ದು, ಅಂದರೆ ಆಕರ್ಷಣೆ ಮಾಡುವಂಥದ್ದು ಅಂತ. ಹೇಗೆ ಅಂತಂದರೆ ನೋಡಿ, ಅವಯವಾನಾಂ ಸರ್ವೇಷಾಂ ಸೌಂದರ್ಯಮತಿಶಾಯಿ. ಪ್ರತಿಯೊಂದು ಅವಯವಗಳು ಸಹ ಅವರ ಹೈಟಿಗೆ ಸರಿಯಾಗಿರಬೇಕು. ತುಂಬ ಹೈಟ್ ಆಗಿದ್ದಾನೆ, 8 ಅಡಿ ಇದ್ದಾನಪ್ಪ, ಈ ಕೈ ಮಾತ್ರ ಇಲ್ಲಿಂದ ಇಷ್ಟೇ ಇದೆ, ಅದು ಸೌಂದರ್ಯ ಅಂತ ಹೇಳಬೇಕಾ? ಇಲ್ಲ. ಹೌದು ತಾನೆ? ಇನ್ನು ಕೆಲವು ಜನ ಇರ್ತಾರೆ, ಏನಪ್ಪ ಅಂದರೆ ತುಂಬ ಕುಳ್ಳರು, ಆದರೆ ಯಾವುದೋ ಒಂದು ಅವೇ ವಿಪರೀತ ಉದ್ದ, ಇದು ಸೌಂದರ್ಯ ಅಲ್ಲ. ಅದು ಜಗನ್ಮಾತೆದು ಹಾಗಲ್ಲ. ಅವಯವಾನಾಂ ಸರ್ವೇಷಾಂ ಸೌಂದರ್ಯಮತಿಶಾಯಿ. ಪ್ರತಿಯೊಂದು ಅವಯವದಲ್ಲೂ ಸಹ ಆ ಸೌಂದರ್ಯ ಅದು ಅತ್ಯಂತ ಜಾಸ್ತಿಯಾಗಿರ್ತಾ ಇತ್ತು. ಸರ್ವಾಂಗೇಶು ಸರ್ವ ಅವಯವೇಶು ಲಬ್ಧಂ ಯಯ. ಅಂದರೆ ಯಾವ ಅವಯವಗಳನ್ನು ನೋಡಿದರೂ ಸಹ ಅಲ್ಲಿ ದೋಷ ಅಂತ ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸೌಂದರ್ಯ ಅವಳಿಂದ ತುಂಬಿ ತುಳುಕ್ತಿತ್ತು.
ಏನು ಹೇಳ್ದಂಗಾಯಿತು? ಸೌಂದರ್ಯಕ್ಕೆ ನಿಜವಾದ ಒಂದು ಆಕಾರ ಕೊಟ್ಟರೆ ಆಕಾರ ಯಾರು? ಜಗನ್ಮಾತೆ. ತಥಾ ಯಥಾಶಾಸ್ತ್ರೋಕ್ತ ಅವಯವ ವಿನ್ಯಾಸ ವಿಶೇಷತ್ವೇನ ಸರ್ವ ಮನೋಹರ ಮೂರ್ತಿಮತಿ ಇತ್ಯರ್ಥ. ಈ ಹಸ್ತ ಸಾಮುದ್ರಿಕ ಶಾಸ್ತ್ರ ಮತ್ತು ಲಕ್ಷಣ ಶಾಸ್ತ್ರಗಳೆಲ್ಲ ಇವೆ. ಆ ಲಕ್ಷಣ ಶಾಸ್ತ್ರದಲ್ಲಿ ಇಂತಿಂಥ ಅವಯವ ಹೀಗೆ ಇರಬೇಕು ಅಂತ ಹೇಳುತ್ತೆ. ಆ ಶಾಸ್ತ್ರದಲ್ಲಿ ಹೇಗೆ ವರ್ಣನೆ ಮಾಡಿದೆಯೋ ಹಾಗೆ ಜಗನ್ಮಾತೆ ಅವಯವಗಳು ಇವೆ. ಇದು ಒಂದು. ಎರಡನೇದಾಗಿ ಸರ್ವ ಮನೋಹರ ಮೂರ್ತಿ, ಪ್ರತಿಯೊಬ್ಬರಿಗೂ ಚಂದ. ಈ ಚಂದ ಅಂದರೆ ಸೌಂದರ್ಯದ ಬಗ್ಗೆ ಒಂದು ಸಣ್ಣ ತೊಡಕುಂಟು. ನನಗೆ ಯಾವುದು ಸುಂದರವಾಗಿ ಕಾಣ್ತದೆಯೋ ಅದು ನಿಮಗೆ ಸುಂದರವಾಗಿ ಕಾಣಬೇಕು ಅಂತ ಇಲ್ಲ. ನಿಮಗೆ ಸುಂದರವಾಗಿ ಕಂಡದ್ದು ಪಕ್ಕದಲ್ಲಿರುವವರಿಗೆ ಸುಂದರವಾಗಿ ಕಾಣಿಸ್ಬೇಕು ಅಂತ ಇಲ್ಲ. ಹಾಗಾಗಿ ನೋಡಿ, ಕೆಲವು ಸಲ ಏನಾಗುತ್ತೆ, ತಾಯಿ ಮಗಳು ಅಥವಾ ತಂದೆ ಮಗ ಎಲ್ಲ ಫ್ಯಾಮಿಲಿ ಹೋಗ್ತಾರೆ ಏನೋ ಪರ್ಚೇಸ್ ಮಾಡಬೇಕು ಅಂತ. ಅಲ್ಲಿ ಒಬ್ಬನಿಗೆ ಇಷ್ಟ ಆದದ್ದು ಇನ್ನೊಬ್ಬನಿಗೆ ಇಷ್ಟ ಆಗೋಲ್ಲ. ಆಮೇಲೆ ಏನು ಮಾಡ್ತಾರೆ, ಅವನಿಗೆ ಇಷ್ಟ ಆಯಿತು ಇವನಿಗೆ ಇಷ್ಟ ಆಗಲಿಲ್ಲ. ಇನ್ನೊಂದು ಅಂಗಡಿ ಹೋದಾಗ ಇವನಿಗೆ ಇಷ್ಟ ಆಯಿತು ಅವನಿಗೆ ಇಷ್ಟ ಆಗಿಲ್ಲ. ಇವತ್ತು ನಾವು ಹೊರಟ ಮುಹೂರ್ತವೇ ಸರಿ ಇಲ್ಲ ಅಂತ ಹೇಳಿ ವಾಪಸ್ ಮನೆಗೆ ಬಂದರು. ಅದರ ಜಗನ್ಮಾತೆಯ ವಿಷಯದಲ್ಲಿ ಒಬ್ಬನಿಗೆ ಇಷ್ಟವಾಗಿ ಆ ಸೌಂದರ್ಯ ಇನ್ನೊಬ್ಬನಿಗೆ ಇಷ್ಟ ಆಗದೇ ಇರುವುದು ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ಸರ್ವ ಮನೋಹರ ಮೂರ್ತಿ, ಎಲ್ಲರ ಮನಸ್ಸು ಸಹ ಏಕಕಾಲದಲ್ಲಿ ಎಳೆದು ಹಾಕುವಂಥ ಒಂದು ಆಕಾರ ಅವಳಿತು. ಅಂತಹ ಸುಂದರಿ. ಆದ್ದರಿಂದ ಅವಳು ಸರ್ವಾಂಗ ಸೌಂದರ್ಯವತಿ ಅಂತ ಹೇಳ್ಬೋದು. ಕೊನೆಗೆ ಉಪನಿಷತ್ತು ಒಂದು ಮಾತು ಹೇಳುತ್ತೆ, ನ ತಸ್ಯ ಪ್ರತಿಮಾ ಅಸ್ತಿ. ಇದು ಪರಮಾತ್ಮನಿಗೆ ಹೇಳಿದ್ದು. ಜಗನ್ಮಾತೆ ಪರಮಾತ್ಮ ಸ್ವರೂಪಳೇ ಆದ್ದರಿಂದ ಅವಳಿಗೂ ಸಹ ಇದನ್ನು ಅನ್ವಯಿಸಿ ಹೇಳಿದೆ. ಇಲ್ಲಿ ಭಗವಂತ ಹೇಗಿದ್ದಾನೆ ಅಂತಂದರೆ ನ ತಸ್ಯ ಪ್ರತಿಮಾ ಅಸ್ತಿ, ಅವನನ್ನು ಇನ್ನೊಂದಕ್ಕೆ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ದಟ್ ಮೀನ್ಸ್ ಹಿ ಈಸ್ ಮ್ಯಾಚ್ಲೆಸ್. ಈಗ ನಮ್ಮಲ್ಲಿ ಉಪಮಾ ಅಂತ ಹೇಳ್ತಾರಲ್ಲ, ಸಾರಿ ತಮಿಳು ಉಪಮಾ ಅಲ್ಲ, ಆಮೇಲೆ ಬಿಟ್ಟಿನ ಹೋಲಿಕೆ ಅಲ್ವಾ. ಅಂದರೆ ವಿಶೇಷವಾದ ಹೆಚ್ಚು ಗುಣದಿಂದ ಕೂಡಿದ್ದು ಉಪಮಾ, ಕಡಿಮೆ ಗುಣದಿಂದ ಕೂಡಿದ್ದು ಉಪಮೇಯ ಅಂತ. ಭಗವಂತನ ಹೋಲುವಂಥ ವಸ್ತು ಇನ್ನೊಂದು ಇಲ್ಲ. ಹಾಗಾಗಿ ಎಲ್ಲವೂ ಅವನ ಎದುರಲ್ಲಿ ಉಪಮೇಯವೇ ಅಷ್ಟೇ ಹೊರತು ಸಹ ಅವನಿಗೆ ಇನ್ನೊಂದು ಉಪಮಾ ಆಗುವಂತಹದ್ದು ಇಲ್ಲವೇ ಇಲ್ಲ. ಅಷ್ಟು ಸುಂದರ. ಹಾಗಾಗಿ ಏನಾಗುತ್ತೆ ಅಂದರೆ ಎಷ್ಟೋ ಸಲ ನಮ್ಮ ಈ ಪುರಾಣಗಳಲ್ಲಿ ಒಂದು ಮಾತು ಬರುತ್ತೆ. ಈ ಉದಾಹರಣೆಗೆ ವಸುದೇವ ದೇವಕಿಯರು ಅಥವಾ ಅದಕ್ಕೂ ಹಿಂದಿನ ಜನ್ಮದಲ್ಲಿ ಪೃಶ್ನಿ ಮತ್ತು ಇನ್ನು ಬೇರೆ ಬೇರೆ ಹೆಸರಿನಿಂದ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಭಾಗವತ 5ನೇ ಸ್ಕಂದದಲ್ಲೂ ಇಂಥ ಮಾತು ಬರ್ತದೆ. ಇವರು ತಪಸ್ಸು ಮಾಡೋದು, ಆಮೇಲೆ ಭಗವಂತ ಬಂದಾಗ ಕೇಳೋದು, ನನಗೆ ನಿನ್ನ ಹಾಗೆ ಇರುವಂಥ ಮಗ ಬೇಕು ಅಂತ. ಏನು ಸಂಕಟ ನೋಡಿ ಅವನಿಗೆ. ಅವನ ಹಾಗೆ ಇರುವವನು ಜಗತ್ತಿನಲ್ಲಿ ಇನ್ನೊಬ್ಬ ಇಲ್ಲವೇ ಇಲ್ಲ. ಈಗ ಅವನು ಆಗೋದಿಲ್ಲ ಅಂತ ಹೇಳಬೇಕೋ ಅಥವಾ ಆಗಬಹುದು ಅಂತ ಹೇಳಬೇಕೋ? ಆಗೋದಿಲ್ಲ ಅಂತ ಹೇಳಿದರೆ ಮತ್ತು ನೀ ಯಾಕೆ ಪ್ರತ್ಯಕ್ಷ ಅದೇ? ಆಗೋದಿಲ್ಲ ಅಂತ ಹೇಳೋದಕ್ಕ? ಹೌದಾ? ಒಂದು ಅಡ್ಡ ಪ್ರಶ್ನೆ ಕೇಳ್ತಾರೆ ಇವರು. ಆಗಬಹುದು ಅಂತ ಆದರೆ ಸಮಸ್ಯೆ ಅವನ ಹಾಗೆ ಇರುವವನು ಇನ್ನೊಬ್ಬ ಇಲ್ಲವಲ್ಲ. ಹಾಗಾಗಿ ಏನು ಮಾಡಬೇಕು ಅಂದರೆ, ಇಂಥವರು ತಪಸ್ಸು ಮಾಡಿ ಅವನನ್ನು ಒಲಿಸಿಕೊಂಡ ತಪ್ಪಿಗೆ, ಇವರಿಗೆ ಆಗಬಹುದು ಅಂತ ಹೇಳಿದ ತಪ್ಪಿಗೆ ಅವನೇ ಮಗನಾಗಿ ಹುಟ್ಟಬೇಕು. ನಂದಲ್ಲ ಮಾತು, ನಮ್ಮ ಭಾಗವತದಲ್ಲಿ ತುಂಬ ಸಲ ಈ ಮಾತು ಬರ್ತದೆ, ಬೇರೆ ಬೇರೆ ಪುರಾಣದಲ್ಲೂ ಬರುತ್ತೆ. ವಿಷ್ಣುವನ್ನು ಒಲಿಸೋದಪ್ಪ, ಅವನ ಹತ್ರ ನಿನ್ನ ಹಾಗೆ ಇರೋ ಮಗನನ್ನು ಕೊಡು ಅಂದರೆ ಅವನೇ ಹುಟ್ಟಬೇಕು. ಇವರಿಗೆ ಪ್ರತ್ಯಕ್ಷ ತಪ್ಪಿಗೆ. ಅದಕ್ಕೋಸ್ಕರ ಈ ಥರದ್ದೆಲ್ಲ ಕೇಳ್ತಾರೆ ಅಂತಲೇ ಅವನು ಕಲಿಯುಗದಲ್ಲಿ ಪ್ರತ್ಯಕ್ಷ ಆಗೋದೇ ಇಲ್ಲ. ಅವನು ಇವ್ರ ಸಹವಾಸ ಬೇಡ ಅಂತ ಅಷ್ಟೇ ಅಲ್ವಾ. ಹಾಗಾಗಿ ಪ್ರಶ್ನೆ ಇಷ್ಟೇ, ಯಾವನು ತನ್ನಂತೆ ಇರುವ ಇನ್ನೊಬ್ಬ ವ್ಯಕ್ತಿ ಉಳ್ಳವನೇ ಅಲ್ಲವೋ
ಅವನಂತೆ ಇರುವವನು ಬರಬೇಕು ಅಂದರೆ ಏನು ಮಾಡಬೇಕು? ಅವನೇ ಬರಬೇಕು ಅಷ್ಟೇ. ಬಿಕಾಸ್ ಹಿ ಈಸ್ ಓನ್ಲಿ ಒನ್ ಪರ್ಸನ್, ಮ್ಯಾಚ್ಲೆಸ್ ಪರ್ಸನ್. ಅವನಿಗೆ ಸಾದೃಶ್ಯವೇ ಇಲ್ಲ. ಹಾಗಾಗಿ ನತಸ್ಯ ಪ್ರತಿಮಾ ಅಸ್ತಿ, ಅವನು ಹೀಗಿದ್ದಾನೆ ಅಂತ ನೀವೊಂದು ಉದಾಹರಣೆ ಕೊಟ್ಟು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ, ಉಪಮಾನ ಇಲ್ಲ. ಅವನು ಅನುಪಮ, ಅದನ್ನೇ ಇಂಗ್ಲೀಷಲ್ಲಿ ಹೇಳಿದ್ದು ಮ್ಯಾಚ್ಲೆಸ್ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಅಷ್ಟು ಸುಂದರಿಯಾಗಿದ್ದಾಳೆ ಅಂತ. ಅವಳು ಎಷ್ಟು ಸುಂದರಿಯಾಗಿದ್ದಾಳೆ ಅನ್ನೋದಕ್ಕೆ ಆಚಾರ್ಯ ಶಂಕರರು 2 ಉದಾಹರಣೆ ಕೊಡ್ತಾರೆ. ಅವರು ನಾನು ಒಂದನ್ನು ಈಗಾಗಲೇ ತುಂಬ ಸಲ ಹೇಳಿದ್ದೇನೆ. ಅಂದರೆ ಈ ಬ್ರಹ್ಮ ಸೃಷ್ಟಿ ಮಾಡುವಾಗ ಯೋಚನೆ ಮಾಡಿದಂತೆ ಎಲ್ಲರನ್ನೂ ನಾನು ಸೃಷ್ಟಿ ಮಾಡಿದ್ದೇನೆ, ಆದರೆ ಈ ರಂಭಾದಿ ಅಪ್ಸರೆಯರು ದೇವಲೋಕದ ಅತ್ಯಂತ ಸುಂದರಿಯಾದ ಹೆಣ್ಣು ಮಕ್ಕಳನ್ನು ಸೃಷ್ಟಿ ಮಾಡಬೇಕು, ಹೇಗೆ ಸೃಷ್ಟಿ ಮಾಡಬೇಕು ಅಂತ ವಿಚಾರ ಮಾಡ್ತಾ ಮಾಡ್ತಾ ಅವನಿಗೆ ಹೊಳೆಯದೇ ಇದ್ದಾಗ ಅವನಿಗೆ ಒಂದು ಅಂತಃಪ್ರೇರಣೆ, ನೀನು ತಪಸ್ಸು ಮಾಡು ಗೊತ್ತಾಗುತ್ತೆ ಅಂತ. ಆಯಿತು, ತಪಸ್ಸು ಮಾಡಿ ಆದಮೇಲೆ ಒಂದು ಪ್ರೇರಣೆ ಬಂತು ಅವನಿಗೆ. ಏನಪ್ಪ ಅಂತಂದರೆ, ಜಗನ್ಮಾತೆ ಸ್ನಾನ ಮಾಡಿ ಬಿಟ್ಟ ನೀರನ್ನು ಸಂಗ್ರಹಿಸು, ಅವಳ ಕಾಲಿಗೆ ತಾಗಿದ ಧೂಳಿ ಕಣಗಳನ್ನು ಸಂಗ್ರಹಿಸು ಅಂತ. ಏನು ಮಾಡ್ದ? ಜಗನ್ಮಾತೆ ಹಿಂದೆ ಹೊರಟ. ಅವಳು ಎಲ್ಲೆಲ್ಲಿ ಹೆಜ್ಜೆ ಇಡ್ತಾಳೆ, ಅವಾಗೆಲ್ಲ ಟಾರ್ ಇರಲಿಲ್ಲ, ಮಣ್ಣು ರಸ್ತೆ. ಆಮೇಲೆ ಎಲ್ಲೆಲ್ಲಿ ಹೆಜ್ಜೆ ಇಡ್ತಾಳೋ ಆ ಧೂಳು ತಾಗಿದ, ಅವಳ ಕಾಲಿಗೆ ಧೂಳು ತಾಗಿದ ಅಡಿಯಲ್ಲಿರುವಂಥ ಕಣಗಳನ್ನೆಲ್ಲ ಸಂಗ್ರಹಿಸಿದ. ಒಂದಿಷ್ಟು ಆಯಿತು, ಒಂದು 2 kg 3 kg ಆಗುವಷ್ಟು ಅಂತ ಅಂದ್ಕೊಳ್ಳಿ. ಆಮೇಲೆ ಅವಳು ಸ್ನಾನ ಮಾಡಿದ ನೀರನ್ನು ಸಂಗ್ರಹಿಸಬೇಕಲ್ಲ, ಹೊರಗಡೆಗೆ ಬಚ್ಚಲ ಮನೆಯಿಂದ ಹೊರಗಡೆಗೆ ಕಾದು ಕುಳಿತಿರಬೇಕು ಪ್ರಾಯಶಃ. ಅವನು ನೀರನ್ನು ಸಂಗ್ರಹಿಸಿದ. ಕೊನೆಗೆ ಆ ನೀರನ್ನು ಈ ಧೂಳಿ ಕಣಗಳಿಗೆಲ್ಲ ಸೇರಿಸಿ ಅದನ್ನೊಂದು ಉಂಡೆ ಮಾಡಿದ. ಉಂಡೆ ಮಾಡಿ ಅದಕ್ಕೊಂದು ಮುಖ, ಕಣ್ಣು, ಹುಬ್ಬು, ತೋಳು ಎಲ್ಲ ಸೇರಿಸಿದ. ಹಾಗೆ ಅಂದರೆ ಜಗನ್ಮಾತೆಯ ಮೈ ಕೊಳೆಯ ನೀರು ಮತ್ತು ಕಾಲ ಅಡಿಗಿನ ಧೂಳಿ ಕಣಗಳನ್ನು ಮಿಶ್ರಿತ ಮಾಡಿ ಆಕಾರ ಕೊಟ್ಟವುಗಳೇ ದೇವಲೋಕದ ರಂಭಾದಿ ಅಪ್ಸರೆಯರು, ಅತ್ಯಂತ ಸುಂದರಿಯರು. ಜಗನ್ಮಾತೆಯ ಮೈ ಕೊಳೆ ತಾಗಿದವರೇ ಅಷ್ಟು ಸುಂದರಿಯರಾಗ್ತಾರೆ ಅಂತಾದರೆ ಇನ್ನು ಅವಳು ಹೇಗಿರಬೇಕು? ಈಕೆಯ ಮೈ ಕೊಳೆಯಿಂದ ಪಾದ ಧೂಳಿಯಿಂದ ಹುಟ್ಟಿದವರು ಅವರು. ಅಂದರೆ ಅವಳ ಸೌಂದರ್ಯ ಹೀಗೆ ಅಂತ ನಾವು ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಿಜವಾದ ಅರ್ಥದಲ್ಲಿ ಅವಳು ಮಾತ್ರ ಸುಂದರಿ ಅಂತ. ಇದು ಒಂದು ಭಗವತ್ಪಾದರು ಹೇಳಿದಂಥ ಮಾತು, ಇದು ನಂದಲ್ಲ. ಅದಾದಮೇಲೆ ಅಂದರೆ ಸ್ನಾನ ಮಾಡಿದ ನೀರು ಅಂದರೆ ಅನ್ಯಥಾ ಭಾವಿಸಬೇಡಿ. ಅವಳು ವಾಸ ಮಾಡುವ ಜಾಗ ಶ್ರೀಚಕ್ರ, ಅದಕ್ಕೆ ಅಭಿಷೇಕ ಮಾಡುವಂಥ ನೀರು ಹಸುವಿನ ಹಾಲು, ಅದಕ್ಕೆ ಕೇಸರಿ ಮತ್ತು ಈ ನಮ್ಮ ಕಸ್ತೂರಿ ಮೃಗದ ನಾಭಿಯ ದ್ರವ ಅಥವಾ ಆ ಪೌಡರ್, ಅದನ್ನೆಲ್ಲ ಮಿಶ್ರಣ ಮಾಡಿದಂತಹ ಜಲ ಅಂದರೆ ಆ ಕ್ಷೀರಾಭಿಷೇಕ ತೀರ್ಥ, ಅದನ್ನು ತೆಗೆದುಕೊಂಡು ಮಿಶ್ರಣ ಮಾಡಿದ ಅನ್ನೋದು ಆ ಮಾತಿನ ತಾತ್ಪರ್ಯ. ಸುಮ್ಮನೆ ನಾನು ನೀವು ಸ್ನಾನ ಮಾಡಿಬಿಟ್ಟಂಥ ನೀರು ಅಂತ ಭಾವಿಸಿಕೊಳ್ಳಬೇಡಿ. ಅಷ್ಟು ಹಿನ್ನೆಲೆಯಲ್ಲಿ ಒಟ್ಟಾರೆ ಏನು ಕೇಳಿದೆ, ಜಗನ್ಮಾತೆಯ ಮೈಕೊಳೆ ಅಂದರೆ ಗಂಧ, ತೀರ್ಥ ಇತ್ಯಾದಿ ಇತ್ಯಾದಿ ಎಲ್ಲ, ಇವುಗಳ ಸಂಪರ್ಕದಿಂದ ಹುಟ್ಟಿದವರು ರಂಭಾದಿ ದೇವಾಂಗನೆಯರು. ಅಂಥವರು ಸ್ವರ್ಗದಲ್ಲಿ ಅವರಂಥ ಸುಂದರಿಯರೇ ಇಲ್ಲ. ಸ್ವರ್ಗದಲ್ಲೇನು ಭೂಲೋಕದೂ ಇಲ್ಲೂ ಇಲ್ಲ. ನಾವು ಇವತ್ತು ಕೆಲಸ ಉಪಮಾನ ಕೊಟ್ಟು ಹೇಳಬೇಕಂದ್ರೆ ಅವಳು ಏನ್ರಿ ರಂಭೆ ಅಲ್ವಾ, ಅಪ್ಸರೆ, ಮೇನಕೆ ಏನೇನೆಲ್ಲ ಹೇಳ್ತೇವಲ್ಲ, ಇವರೆಲ್ಲ ಎಲ್ಲಿಯವರು? ಅಲ್ಲಿಯವರು ತಾನೆ. ಇಂಥವರು ಹುಟ್ಟಿದ್ದು ಹೀಗೆ ಅಂತ. ಹಾಗಾಗಿ ಅವಳ ಸೌಂದರ್ಯ ಊಹಾತೀತ. ಇದು ಒಂದು. ಇನ್ನೊಂದು, ಅವಳ ಸೌಂದರ್ಯ ಹೇಗಿದೆ ಅಂದರೆ ಅದು ಭಗವತ್ಪಾದರು ಹೇಳುವ ಮಾತು.
ತ್ವದೀಯಂ ಸೌಂದರ್ಯಂ ನಿರತಿಶಯಮಾಲೋಕ್ಯ ಪರಯಾ ಭಿಯೈವಾಸೀತ್ ಗಂಗಾ ಜಲಲವಮಯಶೈಲತನಯೇ ತದೇತಸ್ಯಾಸ್ತಸ್ಮಾತ್ ವದನಕಮಲಂ ವೀಕ್ಷ ಕೃಪಯಾ ಪ್ರತಿಷ್ಠಾಮಾತನ್ವನ್ ನಿಜ ಶಿರಸಿ ವಾಸೇನ ಗಿರಿಶಃ. ಶಿವನಿಗೆ ಇಬ್ಬರು ಪತ್ನಿಯರು. ಮೊದಲ ಪತ್ನಿ ಜಗನ್ಮಾತೆ ಪಾರ್ವತಿ ಅಂತ, ಎರಡನೆಯವಳು ಗಂಗೆ. ಆ ಗಂಗೆಗೂ ಒಂದು ಆಕಾರ ಇರಬೇಕಲ್ವಾ? ಆಕಾರ ಇದೆ. ಯಾಕೆಂದರೆ ಅವಳು ಬ್ರಹ್ಮನ ಮಗಳು, ಇವಳು ಹಿಮವಂತನ ಮಗಳು. ಈ ಶಿವ ಏನು ಮಾಡಿದ ಅಂದರೆ, ನಮ್ಮಲ್ಲಿ ಒಂದು ಮಾತುಂಟು, ತಪ್ಪು ತಿಳ್ಕೊಳ್ಬೇಡಿ, ಇದೆಲ್ಲ ಲೋಕದಲ್ಲಿ ಪ್ರಸಿದ್ಧವಾದ ಮಾತನ್ನು ಮಾತ್ರ ನಾನು ಹೇಳ್ತೇನೆ. ಏನು ಅಂದರೆ, ಮೊದಲ ಹೆಂಡತಿ ಅಷ್ಟಕ್ಕಷ್ಟೇ, ಎರಡನೆಯವಳು ಮಡಿಲ ಮೇಲೆ, ಮೂರನೆಯವಳು ಮುಡಿಯ ಮೇಲೆ ಅಂತ. ಹೀಗೆ. ಹಾಗಾಗಿ ದಶರಥನಿಗೆ ಕೈಕೇಯಿಯ ಮೇಲೆ ಎಲ್ಲಿಲ್ಲದ ಪ್ರೀತಿ ಇತ್ತು ಅಂತ. ಈ ಸಂಸ್ಕೃತ ಕವಿಗಳಿಗೆ ಇಂಥ ವಿಷಯ ಸಿಕ್ಕಿದ್ರೆ ಬಿಡ್ತಾರೆ, ಅವ್ರು ಹಿಗ್ಗ ಮುಗ ಝಾಡಿಸ್ಬಿಡ್ತಾರೆ. ವೃದ್ಧಸ್ಯ ತರುಣೀ ಭಾರ್ಯ ಪ್ರಾಣೇಭ್ಯೋಪಿ ಗರೀಯಸಿ ಅಂತ. ಮತ್ತು ನಾನು ಅದು ಅರ್ಥ ಬಿಡಿಸಿ ಹೇಳೋದಿಲ್ಲ. ಅಂದರೆ ಈ ಮುದುಕನಿಗೆ ತರುಣಿಯಾದ ಹುಡುಗಿ ಸಿಕ್ಕಿದರೆ ಪ್ರಾಣಕ್ಕಿಂತ ಮಿಗಿಲು ಅಂತ ಅದರ ಅರ್ಥ. ಹೀಗೆ ಸಾಮಾನ್ಯ ಏನಾಗುತ್ತೆ ಅಂದರೆ, ಎರಡನೇ ಮದುವೆಯ ಪತ್ನಿ, ಮೂರನೇ ಮದುವೆಯ ಪತ್ನಿ ಅಂತ ಆದಾಗ ಅವರಿಗೆ ಎತ್ತರದ ಜಾಗ ಅಂತ. ಹಾಗಾಗಿ ಗಂಗೆ ನಂತರ ಬಂದವಳಾದ್ದರಿಂದ ಶಿವ ಅವಳನ್ನು ತನ್ನ ತಲೆಯಲ್ಲಿ ಇರಿಸಿಕೊಂಡಿದ್ದ. ಇದೆಲ್ಲ ಚಮತ್ಕಾರ, ಇದು ಅದನ್ನು ಮರಿಬೇಡಿ. ಮತ್ತೆ ಹೇಳಬೇಕಾದದ್ದು ಜಗನ್ಮಾತೆಯ ಸೌಂದರ್ಯ. ಅದು ಒಂದು ಸಲ ಏನಾಯಿತು ಕೇಳಿದರೆ, ಅವಳನ್ನು ಈ ದೇವಿಗೆ ಕಾಣದೇ ಇರಲಿ ಅಂಥೇಳಿ ತನ್ನ ಜಟಾಜೂಟದಲ್ಲಿ ಬಂಧಿಸಿ ಇಟ್ಟಿದ್ದಂತೆ ಶಿವ. ಏಕೆಂದರೆ ಇವಳನ್ನ ಫೇಸ್ ಮಾಡೋದು ಕಷ್ಟ ಅಂತ. ಏನ್ರಿ, ಯಾರ್ರೀ ಅವಳು ಅಂತ ಕೇಳ್ಬಿಟ್ಟು ಉತ್ತರ ಹೇಳಬೇಕಲ್ಲ. ಆದರೆ ಏನಾಯಿತು ಕೇಳಿದರೆ, ಈ ಗಂಗೆಗೆ ಒಂದು ದಿವಸ ಅನ್ನಿಸ್ತಂತೆ, ಇವಳು ಹೇಗಿದ್ದಾಳೆ ನನ್ನ ಅಕ್ಕ, ನೋಡೋಣ ಅಂತ ಹೀಗೆ ಇಣಕಿ ನೋಡಿದ್ಲಂತೆ. ಯಾರನ್ನು? ಶಿವನ ಪಕ್ಕದಲ್ಲಿರುವಂತಹ ಜಗನ್ಮಾತೆಯನ್ನು, ಮಹಾತ್ರಿಪುರ ಸುಂದರಿಯನ್ನು. ನೋಡಿದಾಗ ಗಂಗೆಗೆ ಅನ್ನಿಸ್ತಂತೆ, ಛೇ 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 ಛೇ, ಈ ಸೌಂದರ್ಯದ ರಾಶಿ ಎದುರಿನಲ್ಲಿ ನಂದು ಒಂದು ಸೌಂದರ್ಯವ. ಇದು ಒಂದು ಭಾವನೆ ಬಂತು. ಇವಳ ಸೌಂದರ್ಯ ಎದುರು ನನ್ನ ಸೌಂದರ್ಯ ಏನಲ್ಲ, ಅಲ್ಲವೇ ಅಲ್ಲ, ನಾನು ಇವಳ ಎದುರಿನಲ್ಲಿ ಕುರೂಪಿ ನಂಬರ್ 1. ಒಂದು ಅಕಸ್ಮಾತ್ ಏನಾರೋ ನಾನು ಇವಳ ಕಣ್ಣಿಗೆ ಬಿದ್ದರೆ ನಿಜವಾಗಿಯೂ ನಾನು ಇರುತ್ತೇನ ಈ ಸೌಂದರ್ಯದ ಎದುರಿನಲ್ಲಿ? ಸೂರ್ಯನ ಎದುರಿನಲ್ಲಿ ನೀವು ದೀಪ ಹಚ್ಚಿಟ್ರೆ ಅಲ್ಲಿ ತಗೊಂಡು ಹೋದರೆ ಅದು ಇರತ್ತನ್ರಿ? ಇಲ್ಲ ಅಲ್ವಾ? ಹಾಗೆಯೇ ಆ ಜಗನ್ಮಾತೆಯ ಸೌಂದರ್ಯದ ಭಯದಿಂದ ಗಡ 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 ನಡುಗಿ ಕರಗಿ ನೀರಾಗಿ ಹರಿದು ಬಿಟ್ಟರಂತೆ. ಅಲ್ಲಿವರೆಗೆ ಅವಳು ಏನಾಗಿರಲಿಲ್ಲ, ನೀರಾಗಿರಲಿಲ್ಲ. ಅಂದರೆ ತಾತ್ಪರ್ಯ ಏನು, ಇವಳ ಸೌಂದರ್ಯವನ್ನು ನೋಡಿ ಅವಳು ಬೆವತು ನೀರಾಗಿ ಹೋದ್ಲು ಅಂತ. ಅಂತಹ ಸೌಂದರ್ಯದ ರಾಶಿ ಯಾರೋ? ಜಗನ್ಮಾತೆ. ನಂದಲ್ಲ ಮಾತು ನೋಡಿ, ಭಗವತ್ಪಾದರ ಮಾತು. ತದೇತಸ್ಯಾಸ್ತಸ್ಮಾತ್ ವದನ ಕಮಲಂ ವೀಕ್ಷ್ಯ ಕೃಪಯ. ಕೊನೆಗೆ ಯಾವಾಗ ಇವಳು ಹೊರದು ಹೋದ್ಲೋ ಗಂಗೆ, ಅವನನ್ನು ನೋಡಿ, ಅಯ್ಯೋ ಗ್ರಹಚಾರ, ಇಂಥ ಪರಿಸ್ಥಿತಿ ಬಂದುಬಿಡ್ತಲ್ಲಪ್ಪ ನನ್ನ ಎರಡನೆಯ ಪತ್ನಿಗೆ ಅಂಥೇಳಿ ಯೋಚನೆ ಮಾಡಬೇಡ ಅಂಥೇಳಿ ಮತ್ತೆ ಅವಳಿಗೆ ಏನೆಲ್ಲ ಸಮಾಧಾನ ಪಡಿಸಿ. ಅಂದರೆ ಅವಳು ಏನು ಹೇಳಿದಾಳೆ, ನನ್ನ ಹತ್ರ ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ, ಅವಳ ದೃಷ್ಟಿ ಏನಾದ್ರು ನನ್ನ ಮೇಲೆ ಬಿದ್ದರೆ ನಾನು ಮತ್ತೆ ಪುನಃ ನದಿಯಾಗಿಯೂ ಇರೋದಿಲ್ಲ, ಸಮುದ್ರವೇ ಆಗಿಬಿಡ್ತೇನೆ ನಾನು, ಅಷ್ಟರ ಮಟ್ಟಿಗೆ ನಾನು ಕರಗಿ ಹೋಗ್ಬಿಡ್ತೇನೆ ಅಂತ ಹೇಳಿರಬೇಕು. ಆಮೇಲೆ ಅವಳಿಗೆ ಸಾಂತ್ವನ ಮಾಡಿ ಕರ್ಕೊಂಡು ಬಂದು, ಇನ್ಮೇಲೆ ನೀನು ಮತ್ತೆ ಬಗ್ಗಿ ನೋಡಬೇಡ, ಒಳಗಿಡು, ಹೊರಗಡೆಯಿಂದ ಬೀಗ ಹಾಕ್ಬಿಡ್ತೀನಿ ಅಂತ ಹೇಳಿ
ಏನು ಮಾಡ್ದೆ ಕೇಳಿದರೆ ಪ್ರತಿಷ್ಠಾ ಮಾತನ್ ನಿಜ ಶಿರಸಿ ವಾಸೇನ ಗಿರೀಶ, ತನ್ನ ತಲೆಯಲ್ಲಿ ಇಟ್ಟು ಮುಚ್ಚಳ ಹಾಕ್ಬಿಟ್ಟ ಅವಳಿಗೆ ಅಂತ ಚಮತ್ಕಾರದ ಮಾತು. ಏನಿದ್ರೂ ಸಹ ಚಮತ್ಕಾರ ಒಂದು ಸತ್ಯವನ್ನು ಹೇಳುತ್ತೆ, ಜಗನ್ಮಾತೆಯ ಸೌಂದರ್ಯದ ಎದುರಿನಲ್ಲಿ ಯಾವ ಸೌಂದರ್ಯವೂ ಲೆಕ್ಕಕ್ಕೆ ಇಲ್ಲ. ಈಗ ಹೇಳಿ, ನಮ್ಮ ಸೌಂದರ್ಯ ಸಾಲ ತಂದಿದ್ದು ಅಂತ ಹೇಳಿ ಸರಿತಾನೆ ನಾನು? ಅಷ್ಟು ಹಿನ್ನೆಲೆಯಲ್ಲಿ ಆ ಲಬ್ಧ ಅತಿಶಯ ಸರ್ವಾಂಗ ಸೌಂದರ್ಯಾಯೈ ನಮಃ ಅಂತ ಅಂದ್ಕೊಂಡು ಈ ನಾಮಕ್ಕೆ ಒಂದು ಮಂಗಳ ಶಾಸನ ಮಾಡೋಣ. ಮುಂದಿನ ನಾಮ ಲಬ್ಧ ವಿಭ್ರಮ ಅಂತ. ವಿಭ್ರಮ ಅಂದರೆ ಲಬ್ಧ ವಿಭ್ರಮ ಯೈ ನಮಃ ಚತುರ್ಥಿ ವಿಭಕ್ತಿ. ಏನು ವಿಭ್ರಮ ಅಂದರೆ? ಭ್ರಮೆ ಅಂದರೆ ಗೊತ್ತು ನಮಗೆ, ಅದೋ ಇದೋ ಸಂಶಯ ಹುಟ್ಟಿಸೋದು. ಅದರ ವಿಭ್ರಮ ಅಂದರೆ ಅದಕ್ಕೆ ವಿಶೇಷವಾದ ಅರ್ಥ ಹೊಟ್ಟು ಬಾಲಕ್ರೀಡಾ ಅಂದರೆ ಆ ಬಾಲಕರಲ್ಲಿ ಆಟ ಆಡೋ ಸ್ವಭಾವ ಇರುತ್ತಲ್ಲ, ಆ ಬಾಲಕರು ಆಟ ಆಡುವಂತಹ ಸ್ವಭಾವಕ್ಕೆ ವಿಭ್ರಮ ಅಂತ ಹೆಸರು. ಅಂಥ ಬಾಲಕ್ರೀಡಾ ಲಬ್ಧ ಯಯ ಸಾ ತಥಾ ಅಂದರೆ ನಮಗೆ ನಮ್ಮ ಮನೆಯ ಮಕ್ಕಳು ಯಾವ ರೀತಿಯಾಗಿ ಆಟ ಆಡಿದರೂ ಸಹ ಒಂದು ಸಂತೋಷ ಆಗ್ತದೆ. ಯಾಕೆ? ಅದು ನಮಗೆ ವಿಭ್ರಮ ಅಲ್ವಾ? ಅವರು ಹೇಗಾರು ಆಟ ಆಡಲಿ, ನಾವು ಬಂದವತ್ತು ಏನು ಗುಣಗಾನ ಮಾಡೇ ಮಾಡ್ತೇವೆ. ಆದರೆ ಇನ್ನೊಬ್ಬರ ಮನೆ ಮಕ್ಕಳು ಹಾಗೆ ಮಾಡಿದಾಗ ಇನ್ನೊಬ್ಬರು ಅವ್ರು ಹೇಳೋದನ್ನು ನಾವು ಸಹಿಸೋದಿಲ್ಲ. ಆದರೆ ಜಗನ್ಮಾತೆ ಹಾಗಲ್ಲ, ಅವಳು ವಿಭ್ರಮ ರೂಪಳು. ಯಾಕೆಂದರೆ ಪ್ರತಿಯೊಂದು ಶಿಶುಗಳಲ್ಲೂ ಬಾಲಕರಲ್ಲೂ ಆ ರೂಪದಲ್ಲಿ ಇರುವವಳಾದ್ದರಿಂದ ಅವರೆಲ್ಲರ ಬಾಲ ಕ್ರೀಡೆಯೂ ಸಹ ಯಾರ ಕ್ರೀಡೆ? ಜಗನ್ಮಾತೆಯೇ ಕ್ರೀಡೆ. ಆದ್ದರಿಂದ ನಿಜವಾದ ಅರ್ಥದಲ್ಲಿ ಅವಳು ವಿಭ್ರಮ, ಲಬ್ಧ ವಿಭ್ರಮ ಅಂದರೆ ಆ ಬಾಲಕ್ರೀಡಾ ರೂಪದಿಂದ ಅವಳು ವಿಹರಿಸೋಳು. ಅವಳು ಎಲ್ಲರಲ್ಲೂ ಇದ್ದಾಳೆ ಅಂತ ಆದಮೇಲೆ ಪುಟ್ಟ ಮಕ್ಕಳಲ್ಲೂ ಸಹ ಇರಬೇಕು ತಾನೆ. ಹಾಗಾಗಿ ಅವಳು ಸರ್ವಾತ್ಮಕತೆಯ ಸರ್ವಕರ್ತೃತ್ವಾದಿತಿ ಭಾವ, ಎಲ್ಲರೂ ಇದ್ದು ಆ ರೂಪದಿಂದ ತನ್ನ ಇರುವಿಕೆಯನ್ನು ತೋರಿಸುವವಳು. ಮಕ್ಕಳಲ್ಲಿದ್ದು ವಿಶೇಷವಾಗಿ ಕ್ರೀಡೆಯ ರೂಪದಿಂದ ತನ್ನ ಅಸ್ತಿತ್ವವನ್ನು ತೋರಿಸುವವಳಾದ್ದರಿಂದ ಅವಳು ಲಬ್ಧ ವಿಭ್ರಮ ಅಂದರೆ ವಿಶೇಷವಾದಂಥ ಬಾಲಕ್ರೀಡಾ ರೂಪದಿಂದ ನಮಗೆ ಅನುಭವಕ್ಕೆ ಬರುವವಳು ಅಂತ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಹೇಳ್ತಾರೆ 5 ವರ್ಷದ ಮಕ್ಕಳನ್ನು ನಾವು ದೇವರಂತೆ ಕಾಣಬೇಕು ಅಂತ. ಹಾಗಾಗಿ ಅಲ್ಲಿವರೆಗೆ ಲಾಲಯೇತ್ ಪಂಚವರ್ಷಾಣಿ, 5 ವರ್ಷ ಅವ್ರನ್ನ ಲಾಲಿಸಬೇಕು, ಮುದ್ದಿಸಬೇಕು ಹೀಗೆ ಅಂತ. ಅಲ್ಲಿಂದ ಮುಂದೆ ದಶವರ್ಷಾಣಿ ತಾಡಯೇತ್, 6ನೇ ವರ್ಷದಿಂದ 10 ವರ್ಷ ಅಂದರೆ ಎಷ್ಟು? 15 ವರ್ಷ. ಅಲ್ಲಿವರೆಗೆ ಹೊಡೆದು ಬಡಿದು ರಿಪೇರಿ ಮಾಡಬೇಕು. 16 ವರ್ಷ ಆದಮೇಲೆ ಹೊಡೆಯೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಅಪ್ಪನಿಗೆ ಇಲ್ಲಿ ಮಜಲ್ ಕಡಿಮೆ ಆಗ್ತದೆ, ಅವನಿಗೆ ಮಜಲ್ ಜಾಸ್ತಿ ಆಗ್ತದೆ. ಪ್ರಾಪ್ತೇಶು ಷೋಡಶೇ ವರ್ಷೆ ಪುತ್ರಂ ಮಿತ್ರವದ ಆಚರೇತ್. ಅವನು ಏನೇ ಮಾಡಿದ್ದು ಶುದ್ಧ ತಪ್ಪು ಮಾಡಿದ್ದು ಗೊತ್ತು, ಕಾಲಿನ ತಲೆವರೆಗೆ ಕೋಪ ಬಂದಿರ್ತದೆ, ಹತ್ತಿರ ಬಂದರೆ ವಾಸನೆ ಹೊಡಿತದೆ, ಅದನ್ನು ಮಾಡ್ಕೊಂಡು ಬಂದಿದ್ದಾನೆ ಅಂತ ಎತ್ತೆತ್ತು 4 ಬಾರಿಸ್ಬೇಕು ಅಂತ ಅನಿಸತ್ತೆ. ಆದರೂ ಸಹ ಇಲ್ಲಪ್ಪ, ಇದಷ್ಟು ಚೆನ್ನಾಗಿಲ್ಲ, ನಮ್ಮನೆ ಜ್ಯೂಸ್ ಇನ್ನೂ ಚೆನ್ನಾಗಿರುತ್ತೆ, ಹೀಗೇನು ಮಾಡಬೇಕು? ಪುಸಲಾಯಿಸಿ ಹೇಳಬೇಕು. ನಮ್ಮ ಹಣೆ ಬರ ಎಲ್ಲ ಎಷ್ಟು ಮೊದಲೇ ತೀರ್ಮಾನ ಮಾಡಿದ್ದಾರೆ ನೋಡಿ ನಮ್ಮ ಶಾಸ್ತ್ರಕಾರ. ನಾವು ಒಂದೇ ಮಾತು ಹೇಳಿದ್ನಲ್ಲ, ಆಗ ಕೈ ಎತ್ತಲಿಕ್ಕೆ ಹೋದರೆ ಇವನು ಒಂದು ಕೈ ಎತ್ತಿದ್ರೆ ಅವನು 2 ಕೈ ಎತ್ತುತ್ತಾನೆ. ಅದಕ್ಕೋಸ್ಕರ 16 ವರ್ಷ ಆದಮೇಲೆ ಒಂದೋ ಸಾಂತ್ವನ ರೂಪದಲ್ಲಿ ಹೇಳಲಿಕ್ಕಾದರೆ ಹೇಳು, ಅದಿಲ್ವ ನಿನ್ನ ಹಣೆ ಬರ ಅಂತ ಬಿಟ್ಬಿಡು. ಇದಕ್ಕಿರೋದು 2 ದಾರಿ ಹೀಗೆ ಅಂತ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹೇಳಿದೆ ಅಂದರೆ, ಜಗನ್ಮಾತೆ ಅವಳು ಬಾಲ ರೂಪದ ಆಟದಿಂದ ನಮ್ಮನ್ನು ಎಳಿತಾಳೆ. 5 ವರ್ಷಗಳವರೆಗೆ ದೇವರ ಸಮಾನ ಅಂತ ಈ ಹಿನ್ನೆಲೆಯಲ್ಲಿ ಬಂದದ್ದು ಹೀಗೆ ಅಂತ. ಅಲ್ಲಿವರೆಗೆ ಏನೇ ಪಾಪ ಮಾಡಿದರೂ ಸಹ ಅದು ಅವರಿಗಿಲ್ಲ. ಯಾರಿಗೆ? ಜನ್ಮ ಕೊಟ್ಟವರಿಗೆ. 12 ವರ್ಷದವರೆಗೂ ಅಂತಲೂ ಒಂದು ಮಾತು ಉಂಟು. 12 ವರ್ಷದವರೆಗೂ ಸಹ ಅವರು ಏನೇ ತಪ್ಪು ಮಾಡಿದರೂ ಸಹ
ಅವ್ರು ಮಾಡಿದ ಎಲ್ಲ ತಪ್ಪುಗಳು ಯಾರಿಗೆ ಬರ್ತವೆ? ಅಪ್ಪ ಅಮ್ಮನಿಗೆ. ಅದಕ್ಕೋಸ್ಕರ ಅವ್ರು ತಪ್ಪು ಮಾಡದೇ ಇರುವಾಗೆ ನೋಡ್ಕೊಳ್ಬೇಕು. ಹಿಂಸೆ ಮಾಡೋದು, ಹೊಡೆಯೋದು, ಬಡಿಯೋದು ಇತ್ಯಾದಿ ಇತ್ಯಾದಿ ಎಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅವಳು ವಿಭ್ರಮ, ಲಬ್ಧ ವಿಭ್ರಮ, ಬಾಲಕ್ರೀಡಾ ರೂಪದಲ್ಲಿ ಇರುವವಳು ಅಂತ ಆಯಿತು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಲಬ್ಧ ರಾಗ. ರಾಗ ಅಂದರೆ ಪ್ರೀತಿ. ನಮಗೆ ಈ ರಾಗ ಅಂದರೆ ಗೊತ್ತಾಗೋದಿಲ್ಲ. ರಾಗ ಅಂದರೆ ಈಗ ಸ್ವಲ್ಪ ಅದು ಡೇಂಜರ್ ಶಬ್ದ ಆಗಿಬಿಟ್ಟಿದೆ ಅದು ಇವಾಗ, ಹೌದಾನೆ? ಹಾಗಾಗಿ ನಾವು ಹೇಳಿ ನಮ್ಮ ನಾಲಿಗೆಯನ್ನು ಹೊಲಸು ಮಾಡ್ಕೊಳ್ಬಾರ್ದು ಹೇಗೆ ಅಂತ ಅಲ್ವಾ? ಹಾಗಾಗಿ ಏನು ಹೇಳಬೇಕು ಅಂತಂದರೆ ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಮಗೆ. ನಾನು ಹೇಳಬೇಕಾದ ಶಬ್ದ ರಾಗ ಅನ್ನೋದಕ್ಕೆ ಏನು ಅರ್ಥ ಅನ್ನೋದು ಅದು ಬಿಟ್ಬಿಡಿ. ನಿಮಗೇನು ಅರ್ಥ ಆಗಿದೆಯೋ ಅದನ್ನು ಬಿಟ್ಬಿಡಿ. ಈಗ ಅರ್ಥ ಆಗದೇ ಇರುವಂಥ ರಾಗಕ್ಕೆ ಅಲ್ಲಿರೋ ಶಬ್ದ ಲಬ್ಧ ರಾಗ ಅಂತ ಉಂಟು. ಹಾಗೆ ನಾನು ಹೇಳಲೇಬೇಕಾದದ್ದು ಅನಿವಾರ್ಯ. ಆದರೆ ಅದನ್ನು ಇನ್ನೂ ಸರಿಪಡಿಸಿ ಹೇಳ್ತೇನೆ ನಿಮ್ಗೆ ಸುಲಭವಾಗಿ ಅರ್ಥ ಆಗುವ ಹಾಗೆ. ಆ ರಾಗದ ಹಿಂದೆ ಅನು ಅಂತ ಒಂದು ಶಬ್ದ ಸೇರಿಸಿ ನೋಡಿ, ಈಗ ಬೇಗ ಅರ್ಥ ಆಗ್ಬಿಡುತ್ತೆ. ಪ್ರೀತಿ, ಪ್ರೇಮ ಅಂತ ಅರ್ಥ ಅಲ್ವಾ? ಹಾಗಾಗಿ ಕಾಮನೆ ಅಂತ ಅರ್ಥ. ವಿಶೇಷವಾಗಿ ಮನೆಗೆ ಅವನ ಬಗ್ಗೆ ಎಲ್ಲಿಲ್ಲದ ಅನುರಾಗ ಅಂದರೆ ಏನು? ಎಲ್ಲಿಲ್ಲದ ಸದಿಚ್ಛೆ, ಪ್ರೀತಿ, ಕಾಮ ಅಂತ. ಕಾಮ ಅಂದರೆ ಕಾಮನೆ ಅಂತ ಅರ್ಥ. ಹೊರತು ಕೇವಲ ಜನನೇಂದ್ರಿಯ ತೃಪ್ತಿಗೆ ಸಂಬಂಧಪಟ್ಟ ಕಾಮ ಅಲ್ಲ, ಕಾಮನೆ ಅಂತ ಅರ್ಥ. ಹಾಗಾಗಿ ರಾಗ ಅನ್ನೋದಕ್ಕೆ ಅರ್ಥ, ಅದಕ್ಕೆ ನಿಜವಾದ ಅರ್ಥ ಏನು ಕೇಳಿದ್ರೆ ಅನುರಾಗ. ಅನುರಾಗ ಅಂದರೆ ಕಾಮನೆ, ಬಯಕೆ ಅಂತ ಅರ್ಥ. ಬಯಕೆ. ಉಪನಿಷತ್ತು ಹೇಳುತ್ತೆ ಸೋ ಕಾಮಯತ. ಆ ಪರಮಾತ್ಮ ತತ್ವ ಅದು ಬಯಸಿತಂತೆ. ಏನು ಬಯಸಿತ್ತು ಅಂತಂದರೆ, ನಾನು ಒಬ್ಬನೇ ಇದ್ದೇನೆ, ಒಬ್ಬನೇ ಇದ್ದ ನಾನು ಇಬ್ಬರಾಗಬೇಕು, ತನ್ಮೂಲಕ ಜಗತ್ ಸೃಷ್ಟಿ ಮಾಡಬೇಕು. ಬಹುಸ್ಯಾಂ ಪ್ರಜಾ ಯೇತಿ ಉಪನಿಷತ್ತು ಇದು. ಸೋಕಾಮಯತ. ಈ ರೀತಿಯಾಗಿ ಆ ತತ್ವ ಅಪೇಕ್ಷಿಸಿತು, ಕಾಮಿಸಿತು, ಇಷ್ಟಪಟ್ಟಿತು ಅಂತ. ಹಾಗೆ ಜಗನ್ಮಾತೆ ಲಬ್ಧ ರಾಗ ಅಂದರೆ ಅವಳು ಇಷ್ಟಪಡುವವಳು. ಯಾಕೆಂದರೆ ಯಾವುದನ್ನು ಇಷ್ಟಪಡ್ತಾಳೆ? ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ ಅದು ಅವಳ ಲೀಲೆ ಅಷ್ಟೇ. ಲೀಲೆ ಅಂದರೆ ಹೇಳಿದ್ನಲ್ಲ, ಆಟ ಅಷ್ಟೇ. ಯಾಕೆ ಮಾಡಬೇಕು? ಆಟ ಅಷ್ಟೇ. ಇದನ್ನೆಲ್ಲ ಕೇಳಿದಾಗ ನಮಗೊಂದು ಅಡ್ಡ ಪ್ರಶ್ನೆಗಳೆಲ್ಲ ಬರ್ತವೆ. ಈ ಜಗತ್ತನ್ನು ಸೃಷ್ಟಿ ಮಾಡಿ ನಮ್ಮನ್ನೆಲ್ಲ ಇಲ್ಲಿ ಹುಟ್ಟಿಸಿ ನಮಗೊಂದು ಸಂಸಾರ ಕಟ್ಟಿಸಿ ಅಲ್ವಾ, ಆಮೇಲೆ ನಮ್ಮನ್ನು ಸಾಯಿಸಿ ಅದಕ್ಕೂ ಒಂದಿಷ್ಟು ವ್ಯಥೆ ಕೊಟ್ಟು ಕಾಯಿಲೆ ಕಸಾಲೆ ಎಲ್ಲ ಮಾಡಿ ನಮಗೊಂದಿಷ್ಟು ಕೊಟ್ಟು ತಗೊಂಡು ಹೋಗೋದಕ್ಕೋಸ್ಕರ ನಮ್ಮನ್ನು ಸೃಷ್ಟಿ ಮಾಡ್ತಾಳಲ್ಲ, ಇದು ಅವಳಿಗೆ ಸಂತೋಷ ಕೊಡೋದಾ? ಹೀಗೊಂದು ಸಂಶಯ ಬರ್ಬೋದು ಯಾರಿಗಾದರೂ. ಸದ್ಯ ಯಾರೂ ಕೇಳಲಿಲ್ಲ ನನ್ನ ಹತ್ರ ಅಲ್ವಾ? ಹೀಗೆ ನೋಡಿ, ಒಂದು ಮಾತು ಹೇಳಿಬಿಡ್ತೇನೆ. ಈ ಜಗತ್ತು ಒಂದು ಉದ್ಯಾನವನ. ಇಲ್ಲಿ ಒಳ್ಳೆ ಮಾವಿನ ಗಿಡಗಳು ಇವೆ, ಹಲಸಿನ ಗಿಡಗಳು ಇವೆ. ಆ ಮಾಲಿ ಎಲ್ಲವನ್ನೂ ಹಾಕ್ತಾನೆ. ಯಾವ ಮಾಲಿ? ಈ ಜಗತ್ ಸೃಷ್ಟಿ ಮಾಡುವ ಮಾಲಿ, ಈ ಜಗದ್ ಉದ್ಯಾನ ರೂಪವಂತಾದದ್ದನ್ನು ನೋಡಿಕೊಳ್ಳುವ ಮಾಲಿ, ಅವನೇ ಭಗವಂತ. ಅದರ ಮಧ್ಯೆಯಲ್ಲಿ ಕೆಲವು ಹುಣಸೆ ಗಿಡಗಳು ಹುಟ್ಟುತ್ತವೆ, ಇನ್ನು ಕೆಲವು ಮುಳ್ಳಿನ ಗಿಡಗಳು ಹುಟ್ಟುತ್ತವೆ. ಒಂದೇ ನೆನಪಿಟ್ಕೊಳ್ಬೇಕು, ಈ ಮಾಲಿ ಮಾವಿನ ಗಿಡವನ್ನು ಅವನು ವಾಟೆಯನ್ನು ಅವನು ಮಾಡಿದ್ದಲ್ಲ. ಆ ಮಾವಿನ ವಾಟೆ ಬರುತ್ತಲ್ಲ, ಅದನ್ನು ಅವನು ಮಾಡಿದ್ದಾನ? ಇಲ್ಲ. ಹಲಸಿನ ಗಿಡ ಹುಟ್ಟತ್ತೆ, ಅದನ್ನು ಬೀಜ ಹಾಕಿದ್ದಾನ? ಆ ಬೀಜ ಅವನು ಮಾಡಿದ್ದಾನ? ಸಂಶಯವೋ? ಇಲ್ಲ ತಾನೇ. ಹುಣಸೆ ಬೀಜ ಅವನು ಮಾಡಿದ್ದಾನ? ಇಲ್ಲ. ಅವನ ಕೆಲಸ ಏನು ಅಂತಂದರೆ, ಆ ಉದ್ಯಾನವನ ನೀನು ನೋಡ್ಕೋ, ಗಿಡಗಳನ್ನು ಹಾಕು ಅಂತ ಹೇಳಿದ್ದಾರೆ, ಹಾಕ್ತಾನೆ ಅವನಷ್ಟೇ. ಹುಣಸೆ ಬೀಜನೂ ಹಾಕ್ತಾನೆ, ಮಾವಿನ ಬೀಜನೂ ಹಾಕ್ತಾನೆ, ಓಟೆನೂ ಹಾಕ್ತಾನೆ, ಹಲಸಿನ ಬೀಜನೂ ಹಾಕ್ತಾನೆ. ಅವೆಲ್ಲವೂ ತಮಗೆ ಯಾವ್ಯಾವ ಸಂಸ್ಕಾರ ಉಂಟೋ ಅದರಂತೆ ಬೆಳೀತವೆ. ಮಾಲಿ ಸಂಸ್ಕಾರವನ್ನು ಬದಲಾವಣೆ
ಮಾಡುವುದಿಲ್ಲ. ಗೊಬ್ಬರ ಹಾಕ್ತಾನೆ, ನೀರು ಹಾಕ್ತಾನೆ, ಆದರೆ ಹುಣಸೆ ಬೀಜ ನೆಟ್ಬಿಟ್ಟು ಅದನ್ನು ಮಾವಿನ ಗಿಡ ಮಾಡೋದಿಲ್ಲ ಅವನು. ಅಥವಾ ಮಾವಿನ ಹೊಟ್ಟೆ ಹಾಕಿಬಿಟ್ಟು ನೀನು ಹುಣಸೆ ಗಿಡ ಆಗುವಂತನೂ ಸಹ ಹೇಳೋದಿಲ್ಲ. ಹಾಗಾಗಿ ಇಲ್ಲಿ ನಮ್ಮ ಪ್ರಾರಬ್ಧ ಕರ್ಮವಶಾತ್ ನಾವು ಹುಟ್ಟಿದ್ದೇವೆ. ಆದರೆ ಅವನು ಗೊಬ್ಬರ ನೀರು ಹಾಕ್ತಾನೆ ಅಷ್ಟೇ ಹೊರತೂ ಸಹ ನಮ್ಮನ್ನು ಹುಣಸೆ ಬೀಜ ನೀನು ಆಗುವಂತ ಅವನು ಹೇಳಲಿಲ್ಲ. ಒಪ್ಕೊಳ್ತೀರಾ? ಅಥವಾ ಮುಳ್ಳಿನ ಗಿಡ ನೀನು ಆಗುವಂತನೂ ಅವನು ಹೇಳಲಿಲ್ಲ. ನೀನು ಒಳ್ಳೆ ಗುಲಾಬಿ ಗಿಡ ಆಗು, ಹೂವಿನ ವಾಸನೆ ಕೊಡು, ಜೊತೆ ಸ್ವಲ್ಪ ಮುಳ್ಳು ಇರುತ್ತೆ, ಏನು ಮಾಡೋಕ್ಕೂ ಬರಲ್ಲ ಅದು. ಇದು ಹೇಗೆ ಕೆಲವು ಜನ ಒಳ್ಳೆ ಸಾಮರ್ಥ್ಯ ಇರುತ್ತೆ, ಆ ಸಾಮರ್ಥ್ಯದ ಜೊತೆಗೆ ಮೋಸವೂ ಇರುತ್ತೆ ಒಂದಿಷ್ಟು. ಸಮೋಸ ಮೋಸದಿಂದ ಕೂಡಿದ್ದು ಅಂತ ನೋಡಿ. ಕೆಲವು ಸಲ ಈ ಸಾಮರ್ಥ್ಯ ಮತ್ತು ಮೋಸ ಒಟ್ಟೊಟ್ಟಿಗೆ ಇರ್ತಾರೆ. ಅಂದರೆ ಎಬಿಲಿಟಿನೂ ಇರುತ್ತೆ, ಅಷ್ಟೇ ಮೋಸಗಾರರು ಆಗಿರ್ತಾರೆ. ಒಳಗಿನೊಳಗೆ ಅವ್ರದ್ದು ಕೆಲಸ ಸ್ವಾರ್ಥ ಆಗ್ತಾ ಇರುತ್ತೆ. ಹಾಗೆ ಸುಂದರವಾದ ಗುಲಾಬಿ ಗಿಡ, ಸುಂದರವಾದ ಹೂ ಉಂಟು, ಆದರೆ ಎಚ್ಚರಿಕೆಯಿಂದ ಕೈ ಹಾಕು, ಕೆಳಗಡೆ ಏನಾಗುತ್ತೆ? ಮುಳ್ಳಿದೆ. ಇನ್ನು ಕೆಲವು ಸಂಪಿಗೆ ಹೂವಿವೆ ಇವೆ. ಹಾಗಾಗಿ ಈ ಉದ್ಯಾನವನದಲ್ಲಿ ಯಾವುದಕ್ಕೆ ಯಾವ್ಯಾವ ಸಂಸ್ಕಾರ ಉಂಟೋ ಅದನ್ನು ಬೆಳೆಸ್ತಾನೆ ಅಷ್ಟೇ ಹೊರತುನು ಸಹ ಆ ಬೀಜವನ್ನು ಬದಲಾವಣೆ ಮಾಡುವ ಕೆಲಸ ಅವನು ಮಾಡೋದಿಲ್ಲ. ಆದ್ದರಿಂದ ನಮ್ಮನ್ನಿಲ್ಲಿ ಹುಟ್ಟಿಸೋದು ಯಾಕೆ, ಮತ್ತು ಬೆಳೆಸೋದು ಯಾಕೆ, ಕಾಯಿಲೆ ಕಸಾಲೆ ತಂದು ಕೊಡೋದು ಯಾಕೆ, ಒಂದು ದಿವಸ ಸಾಕು ನೆಡಿ ಅಂತ ಹೇಳ್ಕೊಂಡು ಹೋಗೋದು ಯಾಕೆ? ನೋ, ಹಾಗೆ ಕೇಳಲಿಕ್ಕೆ ನಮಗೆ ಹಕ್ಕಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡುತ್ತೆ ಅಂದರೆ ಅದು ಅವಳ ಅಪೇಕ್ಷೆ, ಅವಳ ಬಯಕೆ, ಅದು ವಿನೋದ. ನಾನು ಯಾವಾಗಲೂ ಒಂದು ಕೊಡ್ತೇನೆ, ಈ ಜಗತ್ತನ್ನು ಸೃಷ್ಟಿ ಯಾಕೆ ಮಾಡಬೇಕು ಅಂದ್ರೆ ಒಂದು ದಿವಸ ಪ್ರಳಯ ಮಾಡೋದಕ್ಕೆ ನಾನು ಮಾಡಬೇಕು ಅಷ್ಟೇ. ಅಲ್ಲಿಯವರೆಗೆ ನಿನಗೆ ಅವಕಾಶ ಕೊಟ್ಟಿದ್ದೇನಲ್ಲ, ನೀನು ಇಲ್ಲಿ ಚೆನ್ನಾಗಿ ಬೆಳೆದು ಒಳ್ಳೆಯ ಆಲದ ಮರದಂತೆ ಆಗಿ 10 ಜನರಿಗೆ ನೆರಳನ್ನು ಕೊಟ್ಟು, ಅಥವಾ ಸಂಪಿಗೆ ಹೂವಿನ ಹಾಗೆ ಸುಗಂಧವನ್ನು ಕೊಟ್ಟು, ಅಥವಾ ಮಾವಿನ ಮರದಂತೆ ಒಳ್ಳೆಯ ಹಣ್ಣನ್ನು ಕೊಟ್ಟು, ಆಮೇಲೆ ನೀನು ಹುಟ್ಟದೇ ಇರುವ ಸ್ಥಿತಿಗೆ ಬಾ ಅಂತ ನಿನಗಿಲ್ಲಿ ಹುಟ್ಟಿಸಿದ್ದೇನೆ ನಾನು. ನೀನಿಲ್ಲ ಪರ್ಮನೆಂಟ್ ಆಗಿರ್ತೇನೆ ಅಂತಂದರೆ ಸಾಧ್ಯನಾ? ಇಲ್ವಲ್ಲ. ಹಾಗೆ ಯಾಕೆ ಹೇಳಿದೆ ಅಂದರೆ ಇದು ಅವನ ಅಥವಾ ಅವಳ ಲೀಲೆ ಅಷ್ಟೇ. ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತೇನೆ. ಮನೆ ಕಟ್ಟೋದಕ್ಕೆ ಒಂದು ಮುಂದ್ಗಡೆಗೆ ಮರಳ ರಾಶಿ ತಂದು ಹಾಕಿರ್ತಾರೆ. ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಆಟ ಆಡ್ಲಿಕ್ಕೆ ಬರ್ತಾರೆ, ಮರಳ ರಾಶಿ ಮೇಲೆ ಮನೆ ಕಟ್ತಾರೆ. ನಾನೇ ಗಂಡ, ನೀನೇ ಹೆಂಡತಿ, ಇನ್ನೊಬ್ಬ ಮಗ ಅಥವಾ ಮಗಳು, ಆಮೇಲೆ ಮದುವೆ ಎಲ್ಲ ಮಾಡ್ತಾರೆ ಆ ಮರಳ ರಾಶಿ ಮೇಲೇ ಆಟ. ಅಷ್ಟೊತ್ತಿಗೆ ಅವ್ರ ಮನೆ ಅಮ್ಮ ಕರೀತಾರೆ, ಎಷ್ಟೊತ್ತು ತನಕ ಆಟ ಆಡ್ತಾರೆ, ಬರ್ರಪ್ಪ ರೆಡಿ ಮಾಡಿಟ್ಟಿದ್ದೇನೆ ಬೋರ್ನವಿಟ ಅಂದ ತಕ್ಷಣ ಆ ಅಮ್ಮ ಕರೆದ್ಲು ಅಂತ ಏನು ಮಾಡ್ತಾರೆ, ಎಲ್ಲರೂ ಕಟ್ಟಿದ ಮನೆಯನ್ನು ಕಾಲಲ್ಲಿ ಒದ್ರು ಖುಷಿಯೋ ಖುಷಿ ಹೋ ಅಂತ ಎದ್ದು ಹೋದರು ಅಷ್ಟೇ. ಒಪ್ಕೊಳ್ತೀರಾ ಇದನ್ನು? ಮಕ್ಕಳಿಗೆ ತಾವು ಕಟ್ಟಿದ ಮನೆಯನ್ನು ಮುರಿಯುವಾಗ ಅಷ್ಟು ಸಂತೋಷ ಆಗತ್ತೆ ಅಂತ ಆದರೆ ಮನೆಯಿಂದ ಪ್ರಪಂಚ ಸಾಕು ಅಂತ ಪ್ರಳಯ ಮಾಡಬೇಕಾದ್ರೆ ಸಂತೋಷ ಆಗುತ್ತೆ. ಒಪ್ಕೊಳ್ಳೇಬೇಕಲ್ವ ನಾವು? ಅರೆ ಇದು ಲೀಲೆ, ಲೋಕವತ್ತು ಲೀಲಾ ಕೈವಲ್ಯಂ ಬ್ರಹ್ಮಸೂತ್ರ. ಹಾಗಾಗಿ ಭಗವದ್ ಲೀಲೆ, ಆ ಲೀಲೆಯಲ್ಲಿ ನಾವೆಲ್ಲ ಪಾತ್ರಧಾರಿಗಳಷ್ಟೇ. ಕೊಟ್ಟ ಪಾತ್ರವನ್ನು ಸರಿಯಾಗಿ ಅಭಿನಯಿಸಿ ಹೋಗ್ತಾ ಇರಬೇಕು ಒಳಗಡೆಗೆ. ಅಷ್ಟು ಹಿನ್ನೆಲೆಯಲ್ಲಿ ಲಬ್ಧ ರಾಗ ಅವಳು ಬಯಸಿದ್ದಾಳೆ, ಅದಕ್ಕೋಸ್ಕರ ಈ ಜಗತ್ತು ಸೃಷ್ಟಿ ಮಾಡಿದ್ದಾಳೆ. ಅದಾಗಿದೆ ಲಬ್ಧ ರಾಗ ಯೇಯಸ. ಆಯಿತು. ಇಷ್ಟಾದ ಮೇಲೆ ಮತ್ತು ಮುಂದಿನ ನಾಮ ಲಬ್ಧಪತಯೇ ಲಬ್ಧಪತಿ. ಅವಳು ಪತಿಯನ್ನು ಪಡ್ಕೊಂಡಿದ್ದಾಳೆ ಅಂದರೆ ಪತಿಯನ್ನು ಪಡೆದುಕೊಂಡವಳು ಅಂತ. ಪತಿಯನ್ನು ಪಡೆದುಕೊಂಡವಳು ಅಂದರೆ ಅವಳು ಕಷ್ಟಪಟ್ಟು ಪತಿಯನ್ನು ಪಡೆದಿದ್ದಾಳೆ ಅಂತ. ಯಾಕೆಂದರೆ ಪಾರ್ವತಿ ಶಿವನನ್ನು ಪತಿಯನ್ನಾಗಿ ಪಡಿಬೇಕು ಅಂತ ತಪಸ್ಸು ಮಾಡಿದವಳು, ಮೆಸೇಜ್ ಕಳಿಸಿದವಳಲ್ಲ, ಪತ್ರ ಬರೆದವಳಲ್ಲ. ನಿನ್ನನ್ನೇ ನಾನು ಪತಿಯಾಗಿ ಪಡಿಬೇಕು ಅಂತ ಸ್ವತಃ ತಾಯಿ ಹೇಳ್ತಾಳೆ. ಮನೆಯಲ್ಲಿ ಅವನು ವಿಗ್ರಹ ಇದೆಯಲ್ಲ, ಇಲ್ಲೇ ನೀನು ತಪಸ್ಸು ಮಾಡು, ನನಗೆ ಬೇಡ, ಇಲ್ಲಿ ನಂಗೆ ಹೋಗ್ತೇನೆ ಹಿಮಾಲಯದ ತಪ್ಪಲಿಗೆ, ಅದು ಅವನ ವಾಸಸ್ಥಾನ ಅಂತ ಕೇಳಿದ್ದೇನೆ ಅಂತೇಳಿ. ಹಾಗಾಗಿಯೇ ಪಾರ್ವತಿಗೆ ಇನ್ನೊಂದು ಹೆಸರು, ಜಗನ್ಮಾತೆಗೆ ಇನ್ನೊಂದು ಹೆಸರು ಉಮಾ ಅಂತ ಬಂತು. ಹೂ ಅಂದರೆ ತಪಸ್ಸು, ಮಾ ಅಂದರೆ ಹೋಗಬೇಡ ಅಂತ, ಬೇಡ ಅಂತ.
ಅವಳ ತಾಯಿ ಮೇನೆ, ಮೇನ ಅಲ್ಲ ಮೇನೆ, ಆ ಮೇನೆ ದೇವಲೋಕದವಳಲ್ಲ, ಇವಳು ಬೇರೆ, ಹಿಮವಂತನ ಹೆಂಡತಿ. ಹೋಗೋದು ಬೇಡ, ಇಲ್ಲೇ ತಪಸ್ಸು ಮಾಡು ಅಂತ ಹೇಳಿದಾಗಲೂ ಸಹ ಕೇಳದೆ ಅವಳು ಅಲ್ಲಿ ಹೋಗಿ ತಪಸ್ಸನ್ನು ಮಾಡಿದ್ಲು. ಕೊನೆಗೆ ಶಿವ ಬರದೇ ಇದ್ದಾಗ ಆಹಾರವನ್ನು ತ್ಯಜಿಸಿದಳು, ಬರೇ ಎಲೆಗಳನ್ನು ತಿಂದು ತಪಸ್ಸು ಮಾಡಿದಳು. ಹಾಗಾಗಿ ಅವಳಿಗೆ ಅಪರ್ಣ, ಕೊನೆಗೆ ಎಲೆ ತಿನ್ನುವುದನ್ನು ಬಿಟ್ಲು. ಹಾಗಾಗಿ ಅಪರ್ಣ ಎನ್ನುವಂಥ ಹೆಸರು ಬಂತು. ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ಯಾಕೆಂದರೆ ಮದುವೆ ಆಗುವುದಾದರೆ ಪರಶಿವನನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದಂಥ ಹೆಣ್ಣುಮಗಳು. ಅವಳು ಅಂತಃಸತ್ವವನ್ನು ನೋಡಿದವಳೇ ಹೊರತು ಬಾಹ್ಯ ರೂಪವನ್ನು ನೋಡಿದವಳಲ್ಲ. ಶಿವನ ಬಾಹ್ಯ ರೂಪ ನೋಡಿದರೆ ಮದುವೆ ಆಗೋದಕ್ಕೆ ಅವನ್ನ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಇತ್ತ? ತ್ರಿಲೋಚನ, ದಿಗಂಬರ, ಹೌದು ತಾನೆ, ವಿರೂಪಾಕ್ಷ, ಮತ್ತು ಏನು ಸಂಪತ್ತಿದೆಗಿಲ್ದು ಏನೂ ಇಲ್ಲ. ಇಂಥವನನ್ನು ತಪಸ್ಸು ಮಾಡಿ ಒರೆಸಿಕೊಂಡ್ಳು. ಕೊನೆಗೆ ಒಂದು ಮಾತು ಹೇಳ್ತಾಳೆ, ಅವಳೇನೆ ಸ್ವತಃ ಶಿವನೇ ಬ್ರಹ್ಮಚಾರ್ಯ ರೂಪದಲ್ಲಿ ಬಂದು ಅವಳನ್ನು ನೋಡೋಣ, ಅವಳ ದೃಢ ಸಂಕಲ್ಪ ಎಷ್ಟಿದೆ, ಅವಳ ಸಂಕಲ್ಪ ಶೇಕಿಯೋ ಅಥವಾ ಫರ್ಮೋ ಅಂತ ನೋಡೋದಕ್ಕೆ ಟೆಸ್ಟ್ ಮಾಡಲಿಕ್ಕೆ ಬಂದಾಗ ಬ್ಯಾಡದಿದ್ದ ರೀತಿಯಲ್ಲಿ ಶಿವನನ್ನು ನಿಂದಿಸ್ತಾನೆ ಅವನೇ. ಕೊನೆಗೆ ಅವಳು ಒಂದು ಮಾತು ಹೇಳ್ತಾಳೆ, ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಹರಟಬೇಡ, ಜಗತ್ತಿನಲ್ಲಿ ಯಾರಿಗೂ ಅರ್ಥ ಆಗದೇ ಇರುವನು ಒಬ್ಬ ಇದ್ದರೆ ಅವನು ಶಿವ. ಬೇರೆ ಎಲ್ಲವನ್ನೂ ಸಹ ನೀವು ಅಷ್ಟೋ ಇಷ್ಟೋ ಅರ್ಥ ಮಾಡ್ಬೋದು, ಆದರೆ ಶಿವನನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಅದಕ್ಕೋಸ್ಕರ ಶೈವ ಸಿದ್ಧಾಂತ ಇವತ್ತಿಗೂ ಸಹ ಅತ್ಯಂತ ಜಟಿಲ. ಅಂದೇ ಪಾರ್ವತಿ ಹೇಳಿಬಿಟ್ರು, ನ ಸಂತಿ ಯಾಥಾರ್ಥವಿದ ಪಿನಾಕಿನಃ. ಪಿನಾಕಿ ಅಂದರೆ ಶಿವ, ಅವನನ್ನು ತಿಳಿದವರು ಜಗತ್ತಿನಲ್ಲಿ ಇಲ್ಲ, ಬಹಳ ವಿರಳ ಅಂತ. ಹೀಗೆ ಅಂತಹ ಶಿವನನ್ನು ತಾನು ಪತ್ನಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂಥೇಳಿ ಅವಳು ಮುಂದಾಗಿ ಅವನನ್ನು ಪತಿಯನ್ನಾಗಿ ಪಡೆದುಕೊಂಡವಳು. ಎಷ್ಟರ ಮಟ್ಟಿಗೆ ಭಗವತ್ಪಾದರು ಒಂದು ಮಾತು ಹೇಳ್ತಾರೆ, ಆ ರಂಭಾದಿ ದೇವಾಂಗನೆಯರು ಶಿವನನ್ನು ತಿಳಿಬೇಕು ಅಂತ ಪ್ರಯತ್ನ ಪಟ್ಟರಂತೆ, ಆಗಲಿಲ್ಲ. ಕೊನೆಗೆ ಒಬ್ಬಳಿಗೆ ಯೋಚನೆ ಬಂದಂತೆ, ನಾವೊಂದು ಕೆಲಸ ಮಾಡೋಣ, ಈ ಜಗನ್ಮಾತೆಯ ಒಳಗೆ ಸೇರಿಬಿಟ್ರೆ ಅವಳಿಗಂತೂ ಗಂಡ ಹೇಗಿದ್ದಾನೆ ಅಂತ ಗೊತ್ತಾ, ಆಗ ನಮಗೆ ಅವನ ರೂಪ ಗೊತ್ತಾಗುತ್ತೆ ಅಂತ ಜಗತ್ಪಿತನನ್ನು ಆರಾಧಿಸುವುದಕ್ಕೆ ಮುಂದಾಗಿ ಅದಕ್ಕೆ ಸಾಧನಾ ರೂಪದಲ್ಲಿ ಜಗನ್ಮಾತೆಯನ್ನು ಏನು ಮಾಡಿದರು, ಆರಾಧಿಸಿದರು. ಈ ಮಾತಿಗೆಲ್ಲ ತುಂಬ ಬೇರೆ ಬೇರೆ ಅರ್ಥಗಳಿವೆ. ಒಟ್ಟಾರೆ ನಾವೆಲ್ಲ ಅಂದುಕೊಳ್ಳುವ ಹಾಗೆ ಸುಲಭವಾಗಿ ಕೈಗೆ ಸಿಗುವವನು ಅಲ್ಲ. ಅವನ ನಡೆ ಹೀಗೆ ಇಷ್ಟೇ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲರೂ ಯಾವುದನ್ನು ಬಯಸ್ತಾರೋ ಅದನ್ನು ಬಯಸೋದಿಲ್ಲ. ಎಲ್ಲರಿಗೂ ಯಾವುದು ಬೇಡವೋ ಅದು ಅವನಿಗೆ ತುಂಬ ಇಷ್ಟ. ಬೇರೆ ದೇವತೆಗಳಿಗೆ ಸ್ಮಶಾನ ಇಷ್ಟ ಇಲ್ಲ, ಆದರೆ ಅವನಿಗೆ ಅದು ಇಷ್ಟ. ಆ ಭಸ್ಮ ಬೇರೆಯವರಿಗೆ ಇಷ್ಟ ಇಲ್ಲ, ಆದರೆ ಅವನಿಗೆ ಅದು ಭಸ್ಮ ಇಷ್ಟ ಅಲ್ವಾ. ಹಿಮಾಲಯದ ಚಳಿಯೇ ಅವನಿಗೆ ಸದಾ ಇಷ್ಟ, ಅದೇ ಬೇಕು ಅವನಿಗೆ. ಕೊನೆಗೆ ವಾಸವು ಸ್ಮಶಾನವೇ ಅಲ್ವಾ. ಹಾಗಾಗಿ ಅವನನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಅಂದ ಮಾತ್ರಕ್ಕೆ ಅಷ್ಟು ಕಠೋರಿ ಅಂತ ಕೇಳಿದ್ರೆ ಇಲ್ಲ, ಅಷ್ಟೇ ದಯಾಮಯ. ಪ್ರಪಂಚಕ್ಕೆ ಆಪತ್ತು ಬಂದಾಗ ಯಾರೂ ಹೆದರಬೇಡಿ ನಾನಿದ್ದೇನೆ ಅಂತ ಎರಡೂ ಕೈತ್ತು ಹೇಳುವವನು ಒಬ್ಬನಿದ್ದರೆ ಅವನೇ ಶಿವ. ಸಮುದ್ರ ಮಥನ ಮಾಡುವಾಗ ಹಾಲ ಬಂದಾಗ ಎಲ್ಲ ದೇವತೆಗಳು ಓಡಿದ್ದಾರೆ, ಆದರೆ ಯಾರು ಓಡಬೇಡಿ ನಾನಿದ್ದೇನೆ ಅಂತ. ಅಂದರೆ ಆಪತ್ತಿಗೆ ಒದಗುವವನು ಅವನೇ ಅಲ್ವಾ. ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ, ಹೌದಾದ್ರೆ ಮಾತ್ರ ತಲೆ ಹಾಕಿ ನೀವು. ಆದ್ದರಿಂದ ಶಿವನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು ಬಹಳ ಇಲ್ಲ, ಇದ್ದವರಿಗೆ ಯಾರಿಗೂ ಅವನು ಅರ್ಥ ಆಗಲಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅಂತಹ ಶಿವನನ್ನು ಪತಿಯನ್ನಾಗಿ ಪಡೆದವಳಾದ್ದರಿಂದ ಅವಳು ಲಬ್ಧ ಪತಿ ಅಂತ ಆಯಿತು. ಮತ್ತು ಮುಂದಿನದು ಲಬ್ಧ ನಾನಾ ಆಗಮ ಸ್ಥಿತಿ.
ಅಂದರೆ ಈ ನಾಮಕ್ಕೆ ಮೇಲ್ನೋಟಕ್ಕೆ ಏನೂ ಅರ್ಥ ಆಗೋದಿಲ್ಲ. ಲಬ್ಧ ನಾನಾಗಮ ಸ್ಥಿತಿ ಅಂತ. ಏನು ಹಾಗಂದರೆ ಅಂದರೆ ಆಗಮ ಅಂದರೆ ವೇದ ಅಂತ ಅರ್ಥ. ವೇದವನ್ನು ತನ್ನ ಉಸಿರಾಗಿಸಿಕೊಂಡವಳು, ಅದನ್ನು ತನ್ನ ಶಾಸನ ಆಜ್ಞಾರೂಪದಲ್ಲಿ ಇರಿಸಿದವಳು ಯಾರು? ಜಗನ್ಮಾತೆ. ಅಂದರೆ ಏನು ಹೇಳ್ದಂಗಾಯಿತು? ವೇದ ಅನ್ನುವುದು ಅವಳ ಆಜ್ಞಾರೂಪವಾದ ಸಂವಿಧಾನ. ಇವತ್ತಿನ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಾವೆಲ್ಲರೂ ಸಂವಿಧಾನ ಅಂತ ನಡ್ಕೊಳ್ತೇವೆ ತಾನೇ. ನಾವು ಇಲ್ಲಿದ್ದವರು ಶಾಂತಿಪ್ರಿಯರಲ್ಲ, ಶಾಂತಿ ಬಾಂಧವರಲ್ಲ, ಹೆಸರು ಮಾತ್ರ ಹಾಗೆ ಅಂತ ಅಲ್ವಾ? ಹಾಗಾಗಿ ಜಗನ್ಮಾತೆಯಿಂದ ರಚಿತವಾದದ್ದು ಒಂದು ಸಂವಿಧಾನ ಇದ್ದರೆ ಅದು ಯಾವುದೋ? ಅದು ವೇದ. ಹಾಗಾಗಿ ಆ ಲಬ್ಧ ನಾನಾಗಮ ಸ್ಥಿತಿ ಆಸಮಂತಾತ್ ನಾನಾ ಪ್ರಕಾರೈ ಕರ್ಮ ಉಪಾಸನಾ ಜ್ಞಾನಕಾಂಡ ತದಂಗತ್ವಾದಿಭಿ ಗಮಯಂತಿ ಸ್ವಾರ್ಥಾನ್ ಪ್ರಕಾಶಯಂತೀತಿ ಆಗಮ. ಆಗಮ ಅಂದರೆ ಏನು ಅನ್ನೋದಕ್ಕೆ ಅರ್ಥ ಹೇಳ್ತಾರೆ. ಆಗಮ ಆಗಮ ಅಂದರೆ ಬರುವಿಕೆ ಅಂತ ಒಂದು ಅರ್ಥ ಆಗುತ್ತೆ, ಅದಲ್ಲ ಇಲ್ಲಿ. ಆಗಮ ಅಂದರೆ ವೇದ. ಯಾಕೆ ವೇದಕ್ಕೆ ಆಗಮ ಅಂತ ಹೇಳ್ತಾರೆ ಅಂದರೆ ಗಮಯತಿ, ಅದು ತನ್ನ ಒಳಗಿರುವ ಅರ್ಥವನ್ನು ಪ್ರಕಟಪಡಿಸ್ತದೆ ಬೇರೆ ಬೇರೆ ಮೂಲಕವಾಗಿ. ಹಾಗಾಗಿ ಅದಕ್ಕೆ ಆಗಮ ಅಂತ ಹೆಸರು. ಹಾಗಿದ್ದರೆ ಇಂಥ ವೇದ ಏನೇನು ಪ್ರಕಟಪಡಿಸ್ತದೆ ಅಂದರೆ ಭಗವಂತನನ್ನು ಆರಾಧಿಸುವುದಕ್ಕೆ 3 ದಾರಿಗಳಿವೆ. ಒಂದು ಕರ್ಮ ಮಾರ್ಗ, ಅದನ್ನೇ ಇಲ್ಲಿ ಶಬ್ದ ಹೇಳುತ್ತೆ ಕರ್ಮ ಅಂತ. ಇನ್ನೊಂದು ಉಪಾಸನ, ಇನ್ನೊಂದು ಭಕ್ತಿ ಮಾರ್ಗ. ಆ ಭಕ್ತಿ ಮಾರ್ಗದಲ್ಲೇ ಧ್ಯಾನವೂ ಸೇರಿದೆ. ಅದಾದಮೇಲೆ ಇನ್ನೊಂದು ಮಾರ್ಗ ಉಂಟು, ಜ್ಞಾನ ಮಾರ್ಗ. ಇದನ್ನು ಎಲ್ಲರಿಗೂ ಅರ್ಥ ಆಗುವ ಹಾಗೆ ಹೇಳುವುದಾದರೆ ಕರ್ಮಕಾಂಡ, ಉಪಾಸನಾಕಾಂಡ ಮತ್ತು ಜ್ಞಾನಕಾಂಡ ಅಂತ ಕರೀತಾರೆ. ಇಲ್ಲಿ ಹೇಳಿದ್ದನ್ನೇ ಗೀತೆಯಲ್ಲೂ ಸಹ ನಾವು ಏನು ಕರಿತೇವೆ? ಕರ್ಮಯೋಗ ಮತ್ತು ಭಕ್ತಿಯೋಗ ಮತ್ತು ಜ್ಞಾನಯೋಗ. ನಮಗದು ಕೇಳಿ ಕೇಳಿ ಅಭ್ಯಾಸ ಆಗಿದೆ. ಅದಕ್ಕೆ ಮೂಲ ಇಲ್ಲೇನೆ, ವೇದದಲ್ಲಿ ಹಾಗೆ ಉಂಟು ವಿಭಾಗ. ಈ ಕರ್ಮ, ಉಪಾಸನ ಮತ್ತು ಜ್ಞಾನಕಾಂಡ, ಈ 3 ಮಾರ್ಗಗಳು ಇವೆ ಭಗವಂತನನ್ನು ಸೇರೋದಕ್ಕೆ ಅನ್ನೋದನ್ನು ಇದು ಗಮಯತಿ, ಇನ್ನೊಬ್ಬರಿಗೆ ತಿಳಿಸಿಕೊಡ್ತವೆ. ಯಾವುದೋ ವೇದಗಳು. ಇಷ್ಟೇ ಅಲ್ಲ, ಇಲ್ಲಿ ಹೇಳಿದ ವಿಷಯ ನಿನಗೆ ಸರಿಯಾಗಿ ಅರ್ಥ ಆಗದೇ ಇದ್ದ ಪಕ್ಷದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇನ್ನು 6 ವ್ಯವಸ್ಥೆ ಇರಿಸಲಾಗಿದೆ. ಅವುಗಳನ್ನು ವೇದದ ಅಂಗಗಳು ಅಂತ ಕರೀತಾರೆ. ಈ ವೇದವನ್ನು ಅರ್ಥ ಮಾಡಿಕೊಳ್ಳೋದಕ್ಕಿರುವಂಥ ಸಾಧನೆಗಳು ಯಾವ್ಯಾವುದು ಅಂದರೆ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ. ಮತ್ತು ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ. ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ, ಕಲ್ಪ, ಇನ್ನೊಂದು ಕಲ್ಪಸೂತ್ರ. ಅಲ್ಲಿಗೆ 6 ಆಯಿತು ನೋಟ್ಟು. ಈ 6 ಸ್ಟಡಿ ಮಾಡಿದರೆ ವೇದಕ್ಕೆ ಹೇಗೆ ಅರ್ಥ ಹಚ್ಚಬೇಕು, ಹೇಗೆ ಅವುಗಳನ್ನು ತಿಳ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಈ ಷಡಂಗಗಳು ಹೊರಟಿದ್ದೇ ವೇದದ ಅರ್ಥವನ್ನು ತಿಳಿಸಿಕೊಡೋದಕ್ಕೆ. ಯಾಕೆಂದರೆ ವೇದದ ಅರ್ಥ ತುಂಬ ಜಟಿಲ. ತುಂಬ ಜಟಿಲ ಅಂದರೆ ಸಾಮಾನ್ಯ ಸಂಸ್ಕೃತ ಓದಿದವರಿಗೂ ಸಹ ಇದ್ದಕ್ಕಿದ್ದಾಗೆ ಈ ಮಂತ್ರಕ್ಕೆ ಏನು ಅರ್ಥ ಅಂತ ಕೇಳಿದರೆ ಮೇಲೆ ಕೆಳಗೆ ನೋಡಬೇಕು ಅವರು. ಹಾಗಾಗಿ ಅದಕ್ಕೆ ಯಾಸ್ಕರು ವಿಸ್ತೃತವಾದ ವ್ಯಾಖ್ಯಾನವನ್ನು ಬರೆದರು. ಆ ವ್ಯಾಖ್ಯಾನ ಇಲ್ಲದಿದ್ದರೆ ವೇದದ ಒಂದು ಶಬ್ದಕ್ಕೂ ಸಹ ನೀವು ಅರ್ಥವನ್ನು ಹೇಳೋದಕ್ಕಾಗೋದು. ಅತ್ಯಂತ ಗಂಭೀರವಾದ ಸಾಹಿತ್ಯ ಅದು. ಅದನ್ನು ಅರ್ಥ ಮಾಡ್ಕೊಳ್ಳೋದು ದೊಡ್ಡ ಸಾಹಸ ಅದು. ಅದಕ್ಕೋಸ್ಕರ ಈ 6 ಅಂಗಗಳನ್ನು, ವೇದ ಅಂಗಗಳನ್ನು ಷಡಂಗ ಅಂತಲೂ ಕರೀತಾರೆ, ವೇದಾಂಗ ಅಂತಲೂ ಕರೀತಾರೆ. ಇವುಗಳ ಮೂಲಕ ಆ ವೇದವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗತ್ತೆ. ಇಲ್ಲಿ ಉಪಾಸನೆಯ ವಿಷಯ ಉಂಟು, ಇಲ್ಲಿ ಕರ್ಮಕಾಂಡದ ವಿಷಯ ಉಂಟು, ಇಲ್ಲಿ ಜ್ಞಾನಕಾಂಡದ ವಿಷಯ ಉಂಟು, ಇತ್ಯಾದಿ 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 ಎಲ್ಲವನ್ನು ಸಹ ಆ ವೇದ ನಮಗೆ ತಿಳಿಸಿಕೊಡುತ್ತೆ. ಆದ್ದರಿಂದ ಅದರ ಹೆಸರು ಆಗಮ ಅಂತ ಹೆಸರು.
ವೇದಕ್ಕೆ ಯಾಕೆ ಆಗಮ ಅಂತ ಕರೀತಾರೆ ಅಂದರೆ ಆ ಸಮಂತಾತ್ ಎಲ್ಲವನ್ನೂ ಸಹ, ಅಂದರೆ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಇವುಗಳನ್ನೆಲ್ಲ ತಿಳಿಸಿಕೊಡುತ್ತೆ. ಆದ್ದರಿಂದ ಅದರ ಹೆಸರು ಆಗಮ. ಹಾಗಿದ್ರೆ ಮತ್ತು ಈ ಕರ್ಮಕಾಂಡ ಅಂದರೆ ಏನು, ಉಪಾಸನಾಕಾಂಡ ಅಂದರೆ ಏನು, ಜ್ಞಾನಕಾಂಡ ಅಂದರೆ ಏನು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅದೇ ಒಂದು ಸಪ್ರೇಟ್ ವಿಷಯ ಅದೆಲ್ಲ. ಆದರೂ ಒಂದು ಮಾತನ್ನು ಹೇಳಿಬಿಡ್ತೇನೆ ಅತ್ಯಂತ ಸೂಕ್ಷ್ಮವಾಗಿ. ಈ ಕರ್ಮ ಅನ್ನೋದುಂಟಲ್ಲ, ಅದರೊಳಗೆ ಮತ್ತೆ 3 ಸಬ್ ಡಿವಿಷನ್: ನಿತ್ಯಕರ್ಮ, ನೈಮಿತ್ಯ ಕರ್ಮ, ಕಾಮ್ಯಕರ್ಮ ಅಂತ ಮೊನ್ನೆ ದಿವಸ ಹೇಳಿದ್ದೇನೆ ನಾನು. ಅದನ್ನು ಮೊನ್ನೆ ದಿವಸ ಏನು ಬಂದಾಗೆಲ್ಲ ಹೇಳ್ತಾ ಇರ್ತೇನೆ ಸಾಮಾನ್ಯ, ಯಾಕೆಂದರೆ ಮರ್ತು ಹೋಗೋದು ಜಾಸ್ತಿ ಇವೆಲ್ಲ. ಈ ಕರ್ಮ ಮಾಡಬೇಕಿದ್ರೆ ನಮಗೊಂದು ಸಮಸ್ಯೆ ಬರುತ್ತೆ. ಏನು ಅಂದರೆ, ಒಂದು ಕಡೆಗೆ ನಿರ್ದಿಷ್ಟವಾಗಿ ಜಾಗದಲ್ಲಿ ಕುಳಿತಿರಬೇಕು. ಅದನ್ನು ಮಾಡಬೇಕಿದ್ರೆ ಕೆಲವು ಪರಿಕರಗಳು ಬೇಕು, ಮತ್ತು ಕೆಲವು ಕರ್ಮಗಳನ್ನು ನಿರ್ದಿಷ್ಟವಾದ ಸಮಯದಲ್ಲೇ ಮಾಡಬೇಕು. ಹಾಗಾಗಿ ಈ ಕರ್ಮಕಾಂಡದಲ್ಲಿ ಪ್ರವೇಶ ಮಾಡುವಾಗ ಅಥವಾ ಹೇಳಿದ ಕರ್ಮವನ್ನು ಮಾಡುವಾಗ ಈ ಎಲ್ಲ ತೊಡಕುಗಳನ್ನು ಎದುರಿಸ್ತಾ ನಾವು ಮಾಡಬೇಕಾಗುತ್ತೆ. ಇದು ಅಲ್ಲಿರುವಂಥ ತೊಡಕು. ಇನ್ನು ಉಪಾಸನಾ ಕಾಂಡ ಅಂದರೆ ಭಕ್ತಿಯೇ ಪ್ರಧಾನವಾಗಿರುವಂಥದ್ದಾದ್ದರಿಂದ ಅಲ್ಲಿ ಈ ಸಮಸ್ಯೆ ಇಲ್ಲ. ಭಕ್ತಿಯನ್ನು ಯಾರು ಬೇಕಾದರೂ ಮಾಡ್ಬೋದು, ಅದಕ್ಕೆ ಜಾತಿ ವ್ಯವಸ್ಥೆ ಇಲ್ಲ, ಮತ್ತು ಲಿಂಗದ ವ್ಯವಸ್ಥೆ ಇಲ್ಲ, ಸ್ಥಳದ ಭೇದ ಇಲ್ಲ, ಏನೂ ಇಲ್ಲ. ಆ ಭಗವಂತನ ಒಂದು ಸಗುಣ ರೂಪವನ್ನು ಎಲ್ಲಿ ಕುಳಿತಾದರೂ ಸಹ ಪ್ರಾರ್ಥಿಸಬಹುದು, ಧ್ಯಾನಿಸಬಹುದು. ಮನುಷ್ಯನೇ ಆಗಬೇಕು ಅಂತಲೂ ಇಲ್ಲ, ಪಶುಗಳು ಆಗಬಹುದು. ಗಜೇಂದ್ರ ಮೋಕ್ಷ ಇದನ್ನೇ ಹೇಳುತ್ತೆ ಅಂತ ಹೇಳಿದ್ದೇನೆ ನಾನು ಅಲ್ವಾ. ಆದರೆ ಪ್ರಾಣಿಗಳಿಗೆ, ಪಶುಗಳಿಗೆಲ್ಲ ಕರ್ಮ ಮಾಡುವ ಅಧಿಕಾರ ಇಲ್ಲ. ಆದರೆ ಭಕ್ತಿಯನ್ನು ಮಾಡಲಿಕ್ಕೆ ಅವಕಾಶ ಉಂಟು. ಅವುಗಳು ಸಹ ಭಕ್ತಿಯನ್ನು ಮಾಡ್ತವೆ. ಈ ಎಲೆಕ್ಟ್ರಾನಿಕ್ಸ್ ಮಾಧ್ಯಮಗಳ ಮೂಲಕ ನಮಗೆ ಎಷ್ಟೆಲ್ಲ ವಿಷಯಗಳು ಕೆಲವು ಸಲ ಗೊತ್ತಾಗ್ತವೆ. ಇದ್ದಕ್ಕಿದ್ದ ಹಾಗೆ ಒಂದು ಹಸು ಬರುತ್ತೆ, ಅಲ್ಲೊಂದು ಶಿವನ ಗುಡಿ ಪ್ರದಕ್ಷಿಣೆ ಹಾಕತ್ತೆ, ಅದಕ್ಕೆ ಯಾರು ಹೇಳಿದ್ರಪ್ಪ? ಇನ್ನೊಂದು ಯಾವುದೋ ದೇವಸ್ಥಾನ, ಬೆಳಗಾತ ಎದ್ದ ತಕ್ಷಣ ಆ ಹಸು ತನ್ನ ಕೊಟ್ಟಿಗೆಯಿಂದ ನೇರ ಬರುತ್ತೆ, ಅಲ್ಲಿ ಪೂಜೆ ಆಗೋಷ್ಟೊತ್ತು ನಿಂತಿರುತ್ತೆ, ಮತ್ತು ಪುನಃ ವಾಪಸ್ ಬರುತ್ತೆ. ಇದಕ್ಕೆಲ್ಲ ಯಾರು ಹೇಳಿದ್ರು? ಯಾರು ಪಾಠ ಮಾಡಿದ್ರು ಅದಕ್ಕೆ? ಇಲ್ವಲ್ಲ. ಅಂದರೆ ಅವುಗಳಲ್ಲೂ ಸಹ ಏನಿರುತ್ತೆ, ಅದು ಭಕ್ತಿ ಇರುತ್ತೆ. ಪಶುಗಳು ಅಂದರೆ ಎಲ್ಲ ತರಹದ ಪಶುಗಳಿಗೂ ಸಹ. ಅದಾದಮೇಲೆ ಇನ್ನು ಜ್ಞಾನಕಾಂಡ, ಅದು ಇನ್ನೂ ಜಟಿಲ. ಅಂದರೆ ಹೆಜ್ಜೆ ಹೆಜ್ಜೆಗೂ ವಿಚಾರ ಮಾಡಬೇಕು, ಮೆದುಳನ್ನು ಮಸಿಬೇಕು. ನಾವು ಏನನ್ನು ಕೇಳಿರ್ತೇವೋ, ಏನನ್ನು ಓದಿರ್ತೇವೋ ಅದನ್ನು ನಮ್ಮ ಬುದ್ಧಿ ಪಾತ್ರೆಯಲ್ಲಿಟ್ಟು ಮತ್ತೆ 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 ಕಡಿಬೇಕು. ಅದು ಬಹಳಷ್ಟು ಜನರಿಗೆ ಆಗುವುದಿಲ್ಲ. ಹಾಗಾಗಿ ಜ್ಞಾನ ಮಾರ್ಗ ಅದು ಕಷ್ಟ, ಒಳಬಗೆಯಲ್ಲಿ ವಿಚಾರ ಮಾಡೋದು. ಬಹಳಷ್ಟು ಜನ ನೋಡಿ, ತಾಳ ಹಾಕೋನು ತಾಳ ಹಾಕ್ತಾರೆ, ತಂಬೂರಿ ಕುಣಿ ಅಂದರೆ ಕುಣಿತಾರೆ, ಹಾಡು ಅಂದರೆ ಹಾಡ್ತಾರೆ. ಆದರೆ ನಿನ್ನ ಬಗ್ಗೆ ನೀವು ಒಳಗಡೆಯಿಂದ ವಿಚಾರ ಮಾಡು ಅಂದರೆ 1 ನಿಮಿಷ ಮಾಡಿ 2 ನಿಮಿಷ ಕಣ್ಬಿಟ್ಟು ಹೇಳ್ತಾರೆ, ಇದು ನನ್ನಂಥವ್ರಿಗೆ ಆಗೋದು ಕೆಲಸ ಅಲ್ಲ, ನೀವೇ ಮಾಡಿ ಅಂತಾರೆ ಅಲ್ವಾ. ಹಾಗಾಗಿ ಯಾಕೆಂದರೆ ಅದು ತಪಸ್ಸು. ತಪಸ್ಸು ಅಂದರೆ, ತಪ ಅಂದರೆ ಕಾಯುವುದು, ನಮ್ಮ ಬುದ್ಧಿಯನ್ನು ಕಾಯಿಸಿಕೊಳ್ಳುವ ಕೆಲಸ ಜ್ಞಾನ ಮಾರ್ಗ. ಹಾಗಾಗಿ ಬಹಳಷ್ಟು ಜನರಿಗೆ ಅದು ಒಗ್ಗೋದಿಲ್ಲ. ಹಾಗಾಗಿ ಜ್ಞಾನ ಮಾರ್ಗದಲ್ಲಿ ಹೋಗೋರು ಬಹಳ ಬಹಳ ವಿರಳ. ನಿರಂತರ ಓದಬೇಕು, ಓದಿದ್ದನ್ನು ಮಥನ ಮಾಡಬೇಕು. ನನಗೆ ಹೀಗೆ ಅರ್ಥ ಆಯಿತು, ನನಗೆ ಅರ್ಥ ಆದಾಗೆ ಹೇಳಿದರೆ ಬೇರೆಯವರಿಗೆ ಅರ್ಥ ಆಯಿತು ಅಂತ ವಿಚಾರ ಮಾಡಬೇಕು. ಹಾಗಾಗಿ ಆ ಹೇಳುವುದಕ್ಕೊಂದು ಮಾಧ್ಯಮ ಹುಡುಕಬೇಕು. ಕೆಲವು ಸಲ ಹೇಳ್ತಾ ಹೇಳ್ತಾ ಹೋಗ್ತೇವೆ, ಒಳಗಡೆ ನಮ್ಮದು ಖಾಲಿ ಆಗಿಬಿಡುತ್ತೆ. ಅದು ಖಾಲಿನೂ ಆಗಬಾರ್ದು, ಹೇಳಿದ್ದ ಅರ್ಥನೂ ಆಗಬೇಕು. ಇದೆಲ್ಲ ಇಲ್ಲಿರುವಂತಹ ತೊಡಕು. ಹಾಗಾಗಿ ಈ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಇದೆಲ್ಲವನ್ನೂ ಸಹ ನಮಗೆ ತಿಳಿಸಿಕೊಡುವ ಒಂದು ಸಾಹಿತ್ಯ ಅದು ವೇದ ಸಾಹಿತ್ಯ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇರುವಂತಹ ಪೂರಕವಾದಂಥವುಗಳು 6 ಅಂಗಗಳು, ಷಡಂಗಗಳು, ವೇದಾಂಗಗಳು: ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದ, ಜ್ಯೋತಿಷ್ಯ ಅಂತ. ಈ ಕಾರಣದಿಂದ ಅವುಗಳನ್ನು ಆಗಮ ಅಂತ ಕರೀತಾರೆ. ಇಂಥ ಆಗಮಗಳು ಅಂತ ಕರೆಸಿಕೊಳ್ಳುವಂತಹ ವೇದದ ಭಾಗ ತುಂಬ ದೊಡ್ಡದು. ಸಾಮವೇದದಲ್ಲಿ ಹೆಚ್ಚಿಗೆ ಇಲ್ಲ, 1000 ಶಾಖೆಗಳಿದ್ವು ಒಂದು ಕಾಲದೊಳಗೆ. ಇವತ್ತು 5 ಇರೋದು, ಅಲ್ಲ 3 ಇರೋದು ವಾಸ್ತವಿಕವಾಗಿ. ಅಂದರೆ ನಾವು 1000ದಲ್ಲಿ ಎಷ್ಟು ಕಳ್ಕೊಂಡಿದ್ದೇವೆ? 992
7 ಶಾಖೆಗಳನ್ನು ಕಳ್ಕೊಂಡಿದ್ದೇವೆ ಅಂತ. ಋಗ್ವೇದದಲ್ಲಿ 24 ಶಾಖೆಗಳಿದ್ದು ಇವತ್ತಲ್ಲೂ ಸಹ ಎಲ್ಲೋ 3-4 ಉಳಿದಿವೆ. 20ಕ್ಕಿಂತ ಹೆಚ್ಚು ಶಾಖೆಗಳನ್ನು ನಾವು ಕಳ್ಕೊಂಡಿದ್ದೇವೆ ಜ್ಞಾನ ಭಂಡಾರವನ್ನು. ಯಜುರ್ವೇದದಲ್ಲಿ 101 ಶಾಖೆಗಳಿದ್ದು ಏಕಶತಧಾ ಯಾಜಸನೀಯ ಅಂತ. ಇವತ್ತು 5 ಇವೆ ಎಲ್ಲ ಸೇರಿ. ಕಳ್ಕೊಂಡಿದ್ದಷ್ಟು 96. ಅಂದರೆ ನಮ್ಮ ಜ್ಞಾನ ಭಂಡಾರವನ್ನು, ಸಾಹಿತ್ಯವನ್ನು ನಾವು ಉಳಿಸ್ಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದು ಹೆಚ್ಚು. ಹಾಗಾಗಿಯೇ ಅನೇಕ ಶಾಖಾ ಪ್ರಭಿನ್ನ ಸಾಮಾದಯ. ಒಂದೊಂದು ವೇದದಲ್ಲಿ ಎಷ್ಟೆಷ್ಟು ಶಾಖೆಗಳು. ಅಂದರೆ ಒಂದೇ ವೇದವನ್ನು ಬೇರೆ ಬೇರೆ ಸ್ಟೈಲಲ್ಲಿ ಹೇಳುವುದು. ಶಾಖಾಭೇದದಿಂದ ಅದರ ಸ್ಟೈಲು, ಅದರ ಶೈಲಿ ಏನಾಗುತ್ತೆ, ವ್ಯತ್ಯಾಸ ಆಗುತ್ತೆ. ಮತ್ತು ಅವರು ಹೇಳಿದಾಗ ಅದಕ್ಕೊಂದು ಅರ್ಥ ಬರುತ್ತೆ, ಅದನ್ನೇ ಬೇರೆ ಶಾಖೆಯವರು ಹೇಳಿದಾಗ ಇನ್ನೊಂದು ಅರ್ಥ ಬರುತ್ತೆ. ವೇದಕ್ಕೆ ಅರ್ಥ ಕೇವಲ ಶಬ್ದದ ಉಚ್ಚಾರಣೆಯಿಂದ ಅಲ್ಲ, ಅದಕ್ಕಿರುವ ಸ್ವರಗಳ ಆರೋಹ ಅವರೋಹ ಸ್ವರಿತಗಳಿಂದ ವ್ಯತ್ಯಾಸ ಆಗುತ್ತೆ. ಇಂಥದ್ದು ಒಂದು ಸಾಹಿತ್ಯ ಇದ್ದರೆ ಅದು ಭಾರತದಲ್ಲಿ ಮಾತ್ರ, ಪ್ರಪಂಚದಲ್ಲಿ ಇನ್ನು ಯಾವ ದೇಶದೊಳಗೂ ಇಲ್ಲ. ಹಾಗಾಗಿ ತೇಷಾಂ ಸ್ಥಿತಿ, ಅಂಥ ವೇದಗಳನ್ನು, ಸ್ಥಿತಿ ಅಂದರೆ ಪರಿಪಾಲನಂ, ಅದನ್ನು ಪರಿಪಾಲನೆ ಮಾಡೋಳು. ಯಾಕೆಂದರೆ ಈ ವೇದಗಳು ಅವಳ ಉಸಿರು. ಹಾಗಾಗಿ ಅದನ್ನು ಪಾಲಿಸುವವಳು, ರಕ್ಷಿಸುವವಳು. ಆದ್ದರಿಂದ ಅವಳ ಹೆಸರು ಏನು, ನಾನಾಗಮ ಸ್ಥಿತಿ ಅಂತ. ಅಷ್ಟೆಷ್ಟು ಮುಗಿದಿಲ್ಲ ಮುಂದೆ. ನಾನಾಗಮ ಸ್ಥಿತಿ ವೇದ ಚತುಷ್ಟಯೋಕ್ತ ಮರ್ಯಾದ. ಅದರ ಜೊತೆಗೆ ಆ ವೇದಗಳಲ್ಲಿ ಏನು ಹೇಳಿದೆಯೋ ಆ ನಿಯಮಕ್ಕೆ ತನ್ನನ್ನು ತಾನು ಬದ್ಧಳನ್ನಾಗಿಸಿಕೊಂಡಿದ್ದಾಳೆ. ಇದು ಅರ್ಥ ಆಗುವಾಗ ಹೇಳಬೇಕು ಅಂದರೆ, ಒಂದು 5 ಜನ ಸೇರಿ ಸಂವಿಧಾನವನ್ನು ರಚನೆ ಮಾಡ್ತಾರಪ್ಪ. ಕಾನೂನಿನಗಳ ಏನೇನೋ ಎಲ್ಲ ಪ್ರಭೇದಗಳು. ಆ ರಚನೆ ಮಾಡಿದವರೂ ಸಹ ಆ ಸಂವಿಧಾನಕ್ಕೆ ಬದ್ಧರಾಗಬೇಕೋ ಹೊರತಾಗಬೇಕೋ. ಹಾಗೆ ವೇದಗಳು ಅವಳ ಉಸಿರಾದರೂ, ಅವಳ ಆಜ್ಞೆ ಆದರೂ ಸಹ ಅಲ್ಲಿ ಹೇಳಿದ ಆಜ್ಞೆಗೆ ಇವಳು ಸ್ವತಃ ಬದ್ಧಳು. ನಮ್ಮ ಮಂತ್ರಿಗಳ ಥರ ಅಲ್ಲ. ಟ್ರಾಫಿಕ್ ವೈಲೇಟ್ ಮಾಡಿದರೆ ಹಾಕು ಫೈನ ಅಂತ ಇವರೇ ನಿಯಮ ಮಾಡಿರೋದು. ಆದರೆ ಇವ್ರ ಕಡೆಯವರು ಇವರು ಮಾಡಿದರೆ ನನ್ಗಡೆ ಬಿಟ್ಬಿಡೋ, ಬಿಟ್ಬಿಡೋ ಹೇಳ್ಬೇಕಾದ್ರೆ ಗೊತ್ತಾಯ್ತಾನಾ ಅಂತ. ಸಾರಿ, ನಾ ಇನ್ನೂ ಸರಿಯಾಗಿ ಮಾಡಬೇಕಿತ್ತು, ಮಾಡಲಿಲ್ಲ ಹೀಗೆ ಅಂತ. ಹೀಗೆ ಕಾಂಡತ್ತೆ ವಿಷಯ ಲಬ್ಧಾಯ ಸಾ. ಅದಾದಮೇಲೆ ಸಂಸಾರಸ್ಯ ಅನಾದಿತ್ವೇನ ನಿರಪೇಕ್ಷ ಪ್ರಮಾಣಭೂತಾನ್ ವೇದಾನ್. ನಮ್ಮಲ್ಲಿ ಪ್ರತಿಯೊಂದು ಪ್ರಮಾಣಕ್ಕೂ ಸಹ ಒಂದೊಂದು ಬೇರೆ ಬೇರೆ ಕಾರಣಗಳಿರಬೇಕು. ಅನುಮಾನ ಪ್ರಮಾಣ ಮಾಡಬೇಕು ಅಂದರೆ ಅದಕ್ಕೆ ಬೇರೆ ಬೇರೆ ನಿಯಮಗಳಿವೆ. ಪ್ರತ್ಯಕ್ಷ ಪ್ರಮಾಣ ಅಂದರೆ ಕಣ್ಣಿಗೆ ಕಾಣಬೇಕು. ಅನುಮಾನ ಪ್ರಮಾಣ ಅಂದರೆ ಅದಕ್ಕೆ ಕೆಲವು ಹೇತು ಇರಬೇಕು, ಪಕ್ಷ, ಸಾಧ್ಯ ಎಲ್ಲ ಇರಬೇಕು. ಆದರೆ ವೇದ ಪ್ರಮಾಣ ಅಂತ ಒಪ್ಪಿಕೊಳ್ಳುವಾಗ ಅದಕ್ಕೆ ಇನ್ನೊಂದು ಪ್ರಮಾಣ ಅನ್ನೋದು ಇಲ್ಲ. ದಟ್ ಇಸ್ ಅಲ್ಟಿಮೇಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಅದು ವೇದ ಹೇಳಿದೆ ಅಂದ ಮೇಲೆ ಅಲ್ಲಿ ಯಾರೂ ಕ್ವಶ್ಚನ್ ಮಾಡುವಾಗಿಲ್ಲ. ಯಾಕೆಂದರೆ ಅದು ಅಪೌರುಷೇಯ, ಮ್ಯಾನ್ ಮೇಡ್ ಅಲ್ಲ. ಅದು ಭಗವತಿಯ ಉಸಿರು. ಹಾಗಾಗಿ ಅದರ ಹೆಸರೇ ಅಪೌರುಷೇಯ, ಪುರುಷನಿಂದ ನಿರ್ಮಿತವಾದದ್ದಲ್ಲ. ಆದ್ದರಿಂದ ಅದು ಹೇಳಿದ ಮಾತಿನಲ್ಲಿ ಯಾರೂ ಕ್ವಶ್ಚನ್ ಮಾಡುವುದಿಲ್ಲ. ಅದಕ್ಕೋಸ್ಕರ ಉಪನಿಷತ್ ಸಾಹಿತ್ಯ ಅಂದರೆ ಅದು ಸುಪ್ರೀಂ. ಅದು ಅಲ್ಲಿ ಉಪನಿಷತ್ ಹೀಗಿದೆ ಅಂತ ಹೇಳಿ ಆದಮೇಲೆ ಎಷ್ಟೇ ಬಲ್ಲ ವಿದ್ವಾಂಸನಾಗಿರಲಿ ಅಲ್ಲಿಗೆ ಆಯಿತು, ಮುಗಿದೋಯ್ತು. ನಿನಗೆ ಅನುಭವಕ್ಕೆ ಬಂದಿಲ್ಲದೆ ಇರ್ಬೋದು, ಬಟ್ ವೇದ ಹೇಳತ್ತೆ. ಅದನ್ನು ನೀನು ತಪಸ್ಸಿನ ಮೂಲಕ ವಿಚಾರದಿಂದ ತಿಳ್ಕೊಳ್ಬೇಕು. ನಿನಗೆ ಅರ್ಥ ಆಗಲಿಲ್ಲ ಅಂಥೇಳಿ ಅಲ್ಲಿ ಹೇಳಿದ್ದು ಸುಳ್ಳು ಅಂತ ಹೇಳುವಾಗೇ ಇಲ್ಲ. ಅದಕ್ಕೋಸ್ಕರನೇ ಆ ವೇದ ಎನ್ನುವಂಥದ್ದು ಇನ್ನೊಂದು ಪ್ರಮಾಣವನ್ನು ಬಯಸದೇ ಇರುವ ಸ್ವತಂತ್ರ ಪ್ರಮಾಣ. ಅಂತಹ ವೇದಗಳೂ ಜಗನ್ಮಾತೆ ಉಸಿರಾದ್ರಿಂದ ಪ್ರಳಯ ಕಾಲದಲ್ಲಿ ಅವಳಲ್ಲೇ ಲಯವಾಗಿ ಬಿಡ್ತವೆ. ಕೊನೆಗೆ ಮತ್ತೆ ಪುನಃ ಸೃಷ್ಟಿ ಆಗುವಾಗ
ಆ ತನ್ನಲ್ಲಿ ಅಡಕವಾಗಿರುವಂಥ ವೇದ ರಾಶಿಯನ್ನು ತೆಗೆದು ಅವಳು ನೇರವಾಗಿ ಪ್ರಥಮ ಜೀವಿಯಾದಂಥ ಹಿರಣ್ಯಗರ್ಭನಿಗೆ, ಚತುರ್ಮುಖನಿಗೆ ಅದನ್ನು ಬೋಧಿಸ್ತಾಳೆ. ಅದಕ್ಕೋಸ್ಕರ ಅವನಿಗೆ 4 ಮುಖ, ಒಂದೊಂದು ಮುಖದಲ್ಲಿ ಒಂದೊಂದು ವೇದವನ್ನು ಉಚ್ಚರಿಸ್ತಾ ಇರ್ತಾನೆ ಹೇಗೆ ಅಂತ. ಸುಮ್ಮನೆ ಚಂದಕ್ಕೆ ಗೊಂಬೆ ಥರ ಕಟ್ಕೊಂಡಿದ್ದಲ್ಲ ಅದು. ಯಾವಾಗ ಸೃಷ್ಟಿ ಆರಂಭದಲ್ಲಿ ಅವನಿಗೆ ಅವಳು ಬೋಧಿಸ್ತಾಳೆ. ಅಂದರೆ ಆ ವೇದದ ರಕ್ಷಣೆ ಪ್ರಳಯ ಕಾಲದಲ್ಲಿ ತನ್ನೊಳಗೆ ಅದನ್ನು ಅಡಕ ಮಾಡ್ಕೊಳ್ತಾಳೆ. ಮತ್ತು ಪುನಃ ಸೃಷ್ಟಿ ಆರಂಭದಲ್ಲಿ ಅದನ್ನು ಹೊರತೆಗೆದು ಚತುರ್ಮುಖನಿಗೆ ಬೋಧಿಸಿ ಪ್ರಪಂಚಕ್ಕೆ ಹಂಚಿಸುವ ಕೆಲಸವನ್ನೂ ಸಹ ಅವಳು ಮಾಡ್ತಾಳೆ. ಹೀಗೆ ಹೇಗೆ ಬೋಧಿಸ್ತಾಳೆ ಅಂದರೆ ಅನ್ಯೂನ ಅತಿರಿಕ್ತ, ಮೊದಲ ಹಿಂದಿನ ಕಲ್ಪದಲ್ಲಿ ಹೇಗಿತ್ತೋ ಹಾಗೇ ಒಂದು ಚೂರು ಕಡಿಮೆ ಇಲ್ಲ. ಒಂದು ಚ ವೈ ತು ಅಕ್ಷರ ಸಹ ವ್ಯತ್ಯಾಸ ಆಗದೇ ಇರುವ ಹಾಗೆ ಅವನಿಗೆ ಅದು ಭಾಸವಾಗುವ ಹಾಗೆ ಮಾಡ್ತಾಳೆ. ಅಷ್ಟು ಅಚ್ಚುಕಟ್ಟಾಗಿ ಆ ವೇದ ರಾಶಿಯನ್ನವಳು ರಕ್ಷಿಸ್ತಾಳೆ. ಅದರ ಸ್ಥಿತಿಗೆ ಕಾರಣಗಳಾಗ್ತಾಳೆ. ಅದು ಕೊನೆಗೆ ಅಂಥ ವೇದದಲ್ಲಿ ಹೇಳಿದ ನಿಯಮದಂತೆ ಪ್ರಪಂಚ ವಿಸ್ತಾರಕ್ಕೋಸ್ಕರ ಅವಳು ಸಹ ಪತಿ ಪತ್ನಿಯ ಭಾವದಿಂದಿದ್ದು ಜಗತ್ ಸೃಷ್ಟಿಯನ್ನು ಮಾಡ್ತಾಳೆ. ಕೊನೆಗೆ ಅದಕ್ಕೋಸ್ಕರ ಗೀತೆಯಲ್ಲಿ ಗೀತಾಚಾರ್ಯ ಈ ಮಾತನ್ನು ಹೇಳ್ತಾನೆ, ವೇದಶಾಸ್ತ್ರೇ ಮಮೈವಾಜ್ಞೆ. ಇಲ್ಲಿ ಜಗನ್ಮಾತೆ ಹೇಳಿದ್ದಾಳೆ, ಅಲ್ಲಿ ಗೀತಾಚಾರ್ಯ ಹೇಳ್ತಾನೆ ವೇದ ಮತ್ತು ಶಾಸ್ತ್ರ ನನ್ನ ಆಜ್ಞೆ. ಆಜ್ಞೆ ಅಂದರೆ ಆರ್ಡರ್ಗಳು ಅಷ್ಟೇ ಅಲ್ಲ. ಅದಕ್ಕೋಸ್ಕರ ಆ ಆಜ್ಞೆ ನನ್ನಿಂದಲೇ ನಿರ್ಮಾಣವಾದರೂ ಸಹ ಆ ಆಜ್ಞೆಗೆ ಕಟ್ಟು ಬಿದ್ದು ನಾನು ಸಹ ಆಜ್ಞೆಯನ್ನು ಪಾಲನೆ ಮಾಡ್ತೇನೆ. ಅಫ್ಕೋರ್ಸ್ ನಾನೇ ನಿರ್ಮಾಣ ಮಾಡಿದ್ದು, ಆದರೆ ನಿರ್ಮಾಣ ಮಾಡಿದ್ದನ್ನು ಮೊದಲು ಆಚರಿಸಿ ತೋರಿಸೋರು ಯಾರು? ನಾನೇ. ಮತ್ತು ಯದಿ ಹ್ಯಹಂ ನ ವರ್ತೇಯಂ, ನಾನೇ ಆ ನಿಯಮವನ್ನು ಪಾಲನೆ ಮಾಡದೇ ಇದ್ದರೆ ಬೇರೆಯವರು ಮಾಡ್ತಾರಾ? ಕಾನೂನು ಮಾಡಿಬಿಡೋದು, ಇವರೇ ವೈಲೇಟ್ ಮಾಡೋದು. ಆಮೇಲೆ ಇವತ್ತಂತೂ ಮಾಧ್ಯಮಗಳು ತುಂಬ ಹರಿತವಾಗಿವೆ, ಸಿಕ್ಕಾಕೊಂಡು ಬೀಳ್ತಾರೆ, ತಿರ್ಚಿದ್ದಾರೆ ಅಂತಾರೆ. ಆದರೂ ಜನ ಒಂದಿಷ್ಟು ಹಿಡಿ ಶಾಪ ಆಗ್ತಾರೆ, ಅಯೋಗ್ಯ, ನಮ್ಮನ್ನು ಬಕರ ಅಂತ ಅಂದ್ಕೊಂಡಿದ್ದಾನೆ, ಇವನು ದೊಡ್ಡ ಬಕರ, ಬಾಯಿ ಬಿಟ್ಟರೆ ಬೊಂಬಾಯಿ, ಬರ್ಕೊಟ್ಟಿದ್ದೇನು ಓದೋಕ್ಕೆ ಬರೋಲ್ಲ. ಇವರು ಶಿಕ್ಷಣ ಮಂತ್ರಿಗಳು. ಹೀಗೆ ಜನ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ಇರ್ಬೋದು, ಅಂಥವ್ರನ್ನ ಅನುಭವಿಸ್ತೇವಲ್ಲ ನಾವು, ಅದಕ್ಕಿಂತ ದೊಡ್ಡ ಶಿಕ್ಷೆ ಉಂಟ ಬೇರೆ. ಅಷ್ಟು ಹಿನ್ನೆಲೆಯಲ್ಲಿ ಯದಿಹ್ಯಹಂ ನ ವರ್ತೇಯಂ, ನಾನೇ ಆ ನಿಯಮವನ್ನು ಪಾಲನೆ ಮಾಡಿದರೆ ಯಾರು ಅದನ್ನು ಪಾಲಿಸಬೇಕು ನಿಯಮವನ್ನು? ಹಾಗಾಗಿ ನಮ್ಮ ನಿಯಮಕ್ಕೆ ನಾನು ಮೊದಲು ಬದ್ಧ ಅಂತ ಭಗವಂತ ಸಾರಿದ. ಉತ್ಸೀದೇಯುರಿಮೇ ಲೋಕಾ ನ ಕುರ್ಯಾಂ ಕರ್ಮಚೇದಹಂ, ಅಲ್ಲಿ ಹೇಳಿದಂಥ ಕರ್ಮಗಳನ್ನು, ಧರ್ಮಗಳನ್ನು, ಕರ್ಮ ಅಂದರೆ ಕರ್ತವ್ಯ ಕರ್ಮ, ಅದನ್ನು ಪಾಲನೆ ಮಾಡದೇ ಇದ್ದರೆ, ನಾನೇ ಪಾಲನೆ ಮಾಡದೇ ಇದ್ದರೆ ಬೇರೆ ಯಾರು ಮಾಡಬೇಕು ಅದನ್ನು? ಹಾಗಾಗಿ ಲೋಕದ ಜನರಿಗೆ ಮಾರ್ಗದರ್ಶನ ಆಗಲಿ ಅಂಥೇಳಿ ನನಗೆ ಬೇಡವಾದರೂ ಸಹ ನಾನು ಕೆಲವು ಕರ್ಮಗಳನ್ನು ಮಾಡ್ತೇನೆ. ಶಿಷ್ಟರ ಪಾಲನೆ, ದುಷ್ಟರ ಶಿಕ್ಷೆ. ಕಾನೂನು ಹೇಳೋದು ಅದೇ ಅಲ್ವಾ? ಹೌದು ತಾನೆ? ಆದ್ದರಿಂದ ನಾನು ಈ ಎಲ್ಲ ಆಜ್ಞೆಯನ್ನು ಮಾಡಿಸಿದ್ದೇನೆ, ಆ ಆಜ್ಞೆಯನ್ನು ನಾನೇ ಮೊದಲು ಪಾಲಿಸ್ತೇನೆ. ಯಾಕೆಂದರೆ ಲೋಕ ಶಿಕ್ಷಣಕ್ಕಾಗಿ ಅಂತ. ಇತ್ಯಾದಿ ಭಗವದ್ ವಚನಾತ್ ಇತಿ ದೃಷ್ಟ್ಯಂ. ಹೀಗೆ ಗೀತೆಯಲ್ಲೂ ಭಗವಂತ ಹೇಳಿದ್ದಾನೆ, ಇಲ್ಲೂ ಸಹ ಜಗನ್ಮಾತೆ ಲಬ್ಧನಾನಾಗಮ ಸ್ಥಿತಿ, ಅಂದರೆ ಆ ವೇದದ ನಿಯಮಗಳನ್ನು ಪಾಲಿಸುವವಳಾಗಿದ್ದಾಳೆ ಅನ್ನುವಂತಹ ನಾಮದೊಂದಿಗೆ ಈ ಲಕಾರದಿಂದ ಪ್ರಾರಂಭವಾಗುವ ಕೊನೆಯ ನಾಮ ಮುಕ್ತಾಯವಾಗಿದೆ. ಇದು ಕೊನೆಯ ನಾಮ ಲಕಾರಕ್ಕಷ್ಟೇ ಅಲ್ಲ, ಪಂಚದಶಾಕ್ಷರಿ ಮಂತ್ರದ 14ನೆಯ ಅಕ್ಷರದ ವಿವರಣೆಯೂ ಸಹ ಈ ನಾಮದೊಂದಿಗೆ ಮುಗಿದಿದೆ. ಮತ್ತು ಇನ್ನೊಂದು ಸ್ವಲ್ಪ ನಾಮಗಳು ಉಳ್ಕೊಂಡಿವೆ.
ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಇನ್ನೊಂದು 4 ನಾಮಗಳು ಇಲ್ಲಿ ಉಳ್ಕೊಂಡಿವೆ. ಸ್ವಲ್ಪ ಆನುಪೂರಿ ವ್ಯತ್ಯಾಸ ಆದ್ರಿಂದ ಹಾಗೆ ಹೇಳಿದೆ. ಹಾಗಲ್ಲ, ಇನ್ನೂ ಸಹ ಒಂದು 3 ನಾಮಗಳು ಉಳ್ಕೊಂಡಿವೆ. ಅಂದರೆ ನಾವು ಈಗ 286 ನಾಮಗಳನ್ನು ನೋಡಿದ್ದೇವೆ. ಲಕಾರದಿಂದ ಪ್ರಾರಂಭವಾಗಿ ಇನ್ನು 3 ನಾಮಗಳನ್ನು ನೋಡಬೇಕು. ಇನ್ನು ಉಳಿದಿರೋದು ನಮಗೆ 23 ನಾಮಗಳು. ಈ 3 ನಾಮಗಳಾದಮೇಲೆ ಮುಂದೆ ಹ್ರೀಂಕಾರದಿಂದ ಮತ್ತುಃ ಪ್ರಾರಂಭವಾಗಿ ಮುಕ್ತಾಯ ಆಗುತ್ತೆ. ಒಟ್ಟಾರೆ ಮುಂದಿನ ಸರಣಿಯಲ್ಲಿ ಈ ತ್ರಿಶತಿ ಮುಕ್ತಾಯ ಆಗುತ್ತೆ. ಅದನ್ನು ಈಗಾಗಲೇ ರಾಮ ಅವರು ಹೇಳಿದ್ದಾರೆ. ಮುಂದಿದು ಮುಗಿದ ಮೇಲೆ ಅಷ್ಟೋತ್ತರ ಶತನಾಮಕ್ಕೂ ಸಹ ಒಂದು 2 ಅಥವಾ 3 ಕ್ಲಾಸಲ್ಲಿ ಅಲ್ಪ ಪ್ರಮಾಣದ ವಿವರಣೆಯನ್ನು ಕೊಟ್ಟು ಮುಂದೆ ಏನು ಪ್ರೇರಣೆ ಕೊಡ್ತಾಳೋ ಅದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು. ಮತ್ತು ಈ 5 ದಿನಗಳ ಕಾಲದ ಈ ಸರಣಿಯ ಚಿಂತನೆಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸಿದಂಥ ಎಲ್ಲ ದತ್ತಿ ನ್ಯಾಸಕರ್ತ ಪರಿವಾರದವರು ಯಾವ ಉದ್ದೇಶದಿಂದ ಇದನ್ನು ವ್ಯವಸ್ಥೆಗೊಳಿಸಿದ್ದಾರೋ ಆ ಉದ್ದೇಶವನ್ನು ಜಗನ್ಮಾತೆ ಈಡೇರಿಸಲಿ ಅಂತ ಪ್ರಾರ್ಥಿಸ್ತೇನೆ. ಮತ್ತು ಈ ಚಿಂತನೆಗೆ ಮಾಧ್ಯಮವಂಥ ಈ ವೇದಿಕೆಗೆ ಇಲ್ಲಿನ ಎಲ್ಲ ಪರಿವಾರ ವರ್ಗಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. 5 ದಿನಗಳ ಕಾಲ ನನ್ನ ಬಾಯಿಗೆ ಕಿವಿ ಕೊಟ್ಟಂತಹ ನಿಮಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಈ ವಾಕ್ಕುಸುಮಗಳನ್ನು ಜಗನ್ಮಾತೆಯ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.